ನಮಸ್ಕಾರ, ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ನಲ್ಲಿ ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ ಪ್ರಮುಖ ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈ ಯುದ್ಧ ಶುರುವಾಗಿ ದಿನಗಳಾಗ್ತಾ ಬಂತು, ಅಂದರೆ 100 ದಿನಗಳಾಗ್ತಾ ಬರ್ತಾ ಇದೆ. ಈ 100 ದಿನಗಳ ಆಗ್ತಾ ಬಂದರೂ ಕೂಡ ಆರೋಪ ಪ್ರತ್ಯಾರೋಪಗಳು ಮತ್ತು ತಮ್ಮನ್ನು ತಾವು ಹೊಗಳಿಕೊಳ್ಳೋದು, ನಾವು ಗೆದ್ದಿದ್ದೀವಿ ಅಂತ ಹೇಳಿಕೊಳ್ಳುವಂತಹ ಪರಿಪ್ರಮಾಣ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕ ಯಾವಾಗ ದಾಳಿ ಮಾಡಿ ಇರಾನ್ ಮೇಲೆ ಮೂಲಸೌಕರ್ಯಗಳು, ಅಲ್ಲಿಯ ನಾಯಕರನ್ನೆಲ್ಲ ಹೊಡೆದು ಉಳಿಸುತ್ತಲ್ಲ, ಆ ಸಮಯದಲ್ಲಿ ಅಮೆರಿಕ ಹೇಳಿತ್ತು, ಇರಾನ್ನ ಜುಟ್ಟು ನಮ್ಮ ಕೈಯಲ್ಲಿದೆ, ಇರಾನ್ನ ವಾಯು ಮಾರ್ಗವೂ ಕೂಡ ನಮ್ಮದ ಜೊತೆಗಿದೆ, ಎಲ್ಲವನ್ನು ಕೂಡ ಉಡಾವಣೆ ಮಾಡಿಬಿಟ್ಟಿದ್ದೀವಿ ಅಂತ ಯಾರು ಹೇಳಿದ್ರು? ಅಮೆರಿಕಾದವರು ಹೇಳಿದರು. ಇದರ ಅರ್ಥ ಏನು ಅಂತ ಹೇಳಿದರೆ, ನಾವು ಇರಾನನ್ನು ಜಯಿಸಿಬಿಟ್ಟಿದ್ದೀವಿ, ಇರಾನ್ ನಮ್ಮ ಹೊಡೆತಕ್ಕೆ ಶತಾಯಗತಾಯವಾಗಿ ಹೀನಾಯವಾಗಿ ಸೋತು ಹೋಗಿದೆ ಅಂತ ಅಮೆರಿಕ ಹೇಳಿತ್ತು. ಈ ಅಮೆರಿಕಾದ ಈ ಹೇಳಿಕೆಗೆ ಇರಾನ್ನವರು ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ರು. ನಾವು ಅಮೆರಿಕಾದ ಮುಂದೆ ಮಂಡಿ ಊರಿಲ್ಲ, ಬದಲಾಗಿ ನಾವು ಕೂಡ ಗೆದ್ದಿದ್ದೀವಿ ಅಂತ. ಈ ಗೆದ್ದಿದ್ದೀವಿ, ಸೋತಿದ್ದೀವಿ, ಸೋಲ್ಸಿದ್ದೀವಿ ಅನ್ನುವಂಥ ಹೇಳಿಕೆಗಳ ನಡುವೆ ಇರಾನ್ನಿಂದ ಮತ್ತೊಂದು ಹೇಳಿಕೆ ಇವತ್ತು ಹೊರಗಡೆ ಬಂದಿದ್ದೀವಿ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಜಯಶೀಲ ಆಗಿರೋದು ಇರಾನ್ ಅಂತ. ಹಾಗಾದರೆ ಏನಾಯಿತು? ಇದೇ ಮೊದಲ ಸುದ್ದಿ. ಗಲ್ಫ್ ಯುದ್ಧ ಗೆದ್ದಿದ್ದು ನಾನೇ ಎಂದ ಇರಾನ್. ಫೆಬ್ರವರಿ 28ನೇ ತಾರೀಕಿಗೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ಮಾಡಿದಂತಹ ಸಮಯದಲ್ಲಿ ಅಯತಲ್ಲಾ ಅಲಿ ಖಮೇನಿ ಆ ಘಟನೆಯಲ್ಲಿ ಮೃತಪಟ್ಟಿದ್ದರು. ಅವರ ಜೊತೆಗೆ ಅನೇಕರು ಕೂಡ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟ ನಂತರ ಅವರ ಪುತ್ರ 52 ವರ್ಷದ ಮೋಸ್ತಬಾ ಖಮೇನಿ ಅಲ್ಲಿ ಅಧಿಕಾರವನ್ನು ತೆಗೆದುಕೊಂಡರು. ಮೋಸ್ತಬಾ ಖಮೇನಿ ಇದುವರೆಗೂ ಕೂಡ ಸಾರ್ವಜನಿಕವಾಗಿ ಯಾರ ಕಣ್ಣಿಗೂ ಕೂಡ ಸಿಕ್ಕಿಲ್ಲ, ಅಜ್ಞಾತವಾಸದಲ್ಲಿದ್ದಾರೆ. ಬಿಕಾಸ್ ಇಸ್ರೇಲ್ ಮತ್ತು ಅಮೆರಿಕ ಏಕಾಏಕಿಯಾಗಿ ಮತ್ತೆ ಮೋಸ್ತಬಾ ಖಮೇನಿ ಮೇಲೆ ದಾಳಿ ಮಾಡಬಹುದು, ಆ ದಾಳಿಯಲ್ಲಿ ನಾನು ಮೃತಪಡಬಹುದು ಎನ್ನುವಂಥ ಆತಂಕ. ಈ ಹಿಂದೆ ನಾವು ಅನೇಕ ಬಾರಿ ನೋಡಿದ್ವಿ, ಮೋಸ್ತಬಾ ಖಮೇನಿ ರಹಸ್ಯ ಮಾರ್ಗದ ಮುಖಾಂತರ, ರಹಸ್ಯ ಪತ್ರಗಳ ಮುಖಾಂತರವೇ ಮಾತ್ರ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ರಾಜತಾಂತ್ರಿಕರ ಮುಖಾಂತರ ಮೋಸ್ತಬಾ ಖಮೇನಿ ಕೊಡುವಂತಹ ಡೈರೆಕ್ಷನ್ನಲ್ಲಿ ಅಲ್ಲಿಯ ವಿದೇಶಾಂಗ ಸಚಿವರು, ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ನ ಜೊತೆಗೆ ಮಾತುಕತೆಯನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ದೊಂದು ಸುದ್ದಿಯನ್ನು ನೋಡಿದ್ವಿ. ಇದೀಗ ಅದೇ ಮೋಸ್ತಬಾ ಖಮೇನಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ನಡೆದಂತಹ ಯುದ್ಧದಲ್ಲಿ, ಅಂದರೆ ಇರಾನ್ ಇದೀಗ ಗೆದ್ದು ಬೀಗಿದೆ ಅಂತ ಅವರು ಹೇಳಿರೋದು. ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ಸಂಸ್ಥಾಪಕ ಅಯತಲ್ಲಾ ರುಹುಲ್ಲಾ ಖೊಮೇನಿ ಅವರ 37ನೇ ಒಂದು ಪುಣ್ಯಸ್ಮರಣೆ ಇತ್ತು. ಆ 37ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಅವರು ಇಂಥದ್ದೊಂದು ಸಂದೇಶವನ್ನು ಕೊಟ್ಟಿರೋದು. ಹಾಗಾದರೆ ಅಸಲಿಯತ್ತೇನು? ಇರಾನ್ ಈ ಹೇಳಿಕೆಯನ್ನು ಕೊಡೋದಕ್ಕೆ ಇರಬಹುದಾದಂಥ ಬಲವಾದ ಕಾರಣಗಳೇನು? ಸೋತಿರೋದು, ಗೆದ್ದಿರೋದು, ಅದಕ್ಕೆ ಡಿಸೈಡ್ ಆಗೋಕೆ ಇನ್ನೂ ಸ್ವಲ್ಪ ಸಮಯಗಳು ಬೇಕು. ಆರ್ಥಿಕವಾಗಿ ಯಾರ್ಯಾರು ಹೊಡೆತವನ್ನು ತಿಂದಿದ್ದಾರೆ, ಅಮೆರಿಕ ಅದರ ಹೊಡೆತವನ್ನು ಹೇಗೆ ತಿಂದಿದೆ, ಇರಾನ್ನ ಪರಿಣಾಮಗಳು ಎಲ್ಲವೂ ಕೂಡ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಈ ರೀತಿಯಾಗಿ ಹೇಳಿಕೆ ಕೊಡೋದಕ್ಕೆ ಕಾರಣಗಳೇನು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಈ ಎಲ್ಲ ಬೆಳವಣಿಗೆಗಳಾಗಿತ್ತಲ್ಲ, ಅದಕ್ಕೆ ಇದೀಗ ಕದನ ವಿರಾಮವಾಗಿದೆ. ಆ ವಿಚಾರದ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಯುದ್ಧ ಗೆದ್ದಿದ್ದು ಟ್ರಂಪ್ ಅಲ್ಲ, ನಾವು ಅಂತ ಮೋಸ್ತಬಾ ಖಮೇನಿ ಕೊಟ್ಟಂತ ಹೇಳಿಕೆ ಇದು. ಅವರು ಹೇಳ್ತಾರೆ, ಗಲ್ಫ್ ಯುದ್ಧದಿಂದ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳಿಗೆ ನಿರ್ಣಾಯಕ ಪೆಟ್ಟು ಬಿದ್ದಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತಲ್ಲಾ ಮೋಸ್ತಬಾ ಖಮೇನಿ ಕೊಟ್ಟಂತ ಹೇಳಿಕೆ ಇದು. ರುಹುಲ್ಲಾ ಖಮೇನಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಇತ್ತು, ಆ ಸಮಯದಲ್ಲಿ ಅವರೆಲ್ಲ ಹೇಳಿದ್ದಾರೆ, ಇರಾನ್ ಮೇಲಿನ ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ ಅಂತ ಅವರೆಲ್ಲ ಮಾತನಾಡಿರೋರು. ಇದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದೆ. ಏನು ಕಾರಣಗಳು? ಈ ಹಿಂದೆಯೂ ಕೂಡ ಅವರು ಹೇಳಿದ್ದಾರೆ, ನಾವು ದಾಳಿ ಆದಾಗ ಪ್ರತಿ ದಾಳಿ ಮಾಡಿದ್ದೀವಿ, ನಮ್ಮ ನಾಯಕರ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕದ ನಾಯಕರನ್ನು ಕೊನೆಗೊಳಿಸಬೇಕು ಅಂತ ನಾವೆಲ್ಲ ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂತ. ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಆಗಬೇಕು ಅನ್ನೋ ಕಾರಣಕ್ಕಾಗಿಯೇ ಇರಾನ್ನ ಸಂಸತ್ತಿನಲ್ಲಿ ಒಂದು ಕಾನೂನಾತ್ಮಕವಾಗಿ ಇನಾಮನ್ನು ಘೋಷಣೆ ಮಾಡೋದಕ್ಕೂ ಕೂಡ ಇರಾನ್ ಅವರು ಹೋಗಿದ್ದ ನಾವೆಲ್ಲ ನೋಡಿದ್ವಿ. ಇದೆಲ್ಲ ಬೆಳವಣಿಗೆ. ಯಾಕೆ ಇಂಥದ್ದೊಂದು ಹೇಳಿಕೆ? ಪ್ರಮುಖವಾಗಿ 4-5 ಕಾರಣಗಳಿದೆ. ಒಂದು, ಮಿಲಿಟರಿ ಪ್ರತಿರೋಧ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು. ಅಂದರೆ ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿ ಆಯಾಕಟ್ಟಿನಲ್ಲಿ ಆದಂತಹ ದಾಳಿಗಳನ್ನು ಅವರು ತಡೆದಿದ್ದು, ಫೆಬ್ರವರಿ 28ನೇ ತಾರೀಕಿನಿಂದ ದಾಳಿ ಆದಂತಹ ಸಮಯದಲ್ಲೂ ಕೂಡ ಕೈ ಕಟ್ಟಿ ಕೂತಿಲ್ಲ.
ನೀವು ಭಾರತ ಸೇರಿದಂತೆ ಅಥವಾ ಜನಸಾಮಾನ್ಯರಿಗೂ ಕೂಡ ಒಂದು ಗೊತ್ತಿತ್ತು. ಏನಂತ? ಅತಿ ಹೆಚ್ಚು ರಕ್ಷಣಾ ಬಜೆಟ್ ಅನ್ನು ಹೊಂದಿರುವಂತಹ ಅಮೆರಿಕ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ, ಕ್ಷಿಪಣಿಗಳನ್ನೆಲ್ಲವನ್ನು ಕೂಡ ಹೊಂದಿದೆ. ಈ ಯುದ್ಧದಲ್ಲಿ ಇರಾನ್ ಯಾವ ಲೆಕ್ಕ? ಇರಾನ್ನವರು ಸೋತು ಬಿಡ್ತಾರೆ, ಕೈ ಕಟ್ಟಿ ಬಿಡ್ತಾರೆ ಅಂತಾನೆ ಅನೇಕ ಜನ ಮಾತನಾಡಿದ್ದನ್ನು ನೋಡಿದ್ದೀವಿ. ಆದರೆ ವಾಸ್ತವ ಪರಿಸ್ಥಿತಿ ಹಾಗಾಗಲಿಲ್ಲ. ಎಲ್ಲವೂ ಕೂಡ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಪುಟ್ಟಿದ್ದದ್ದನ್ನು ನೋಡಿದ್ದೀವಿ. ಅದನ್ನು ಮತ್ತೆ ಮುಂದುವರಿಸ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಅವರೆಲ್ಲ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮಿಲಿಟರಿ ಶಕ್ತಿ, ನಾನು ಅವಾಗಲೇ ಹೇಳಿದಾಗೆ ಯುಎಸ್ನ ಅತ್ಯಾಧುನಿಕ, ಇಸ್ರೇಲ್ನ ಅತ್ಯಾಧುನಿಕ ರಕ್ಷಣಾ ಕಾರ್ಯಾಚರಣೆಗಳ ನಡುವೆಯೂ ಕೂಡ ಸಣ್ಣದಾದಂತಹ ಡ್ರೋನ್ಗಳನ್ನು ಬಳಕೆ ಮಾಡಿ, ಆತ್ಮಹತ್ಯೆಯ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಅಮೆರಿಕದ ಮೇಲೆ ದಾಳಿ, ಇಸ್ರೇಲ್ನ ಮೇಲೆ ದಾಳಿ ಮಾಡಿದ್ದನ್ನು ಕೂಡ ಅವರು ನೋಡಿದ್ರು. ಇದೀಗ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಎರಡನೇ ಬಲವಾದ ಕಾರಣ ಏನು ಅಂತ ಹೇಳಿದ್ರೆ ರಾಜಕೀಯ ಮತ್ತು ರಾಜತಾಂತ್ರಿಕ ಬೆಳವಣಿಗೆ ಇದೆ. ನಾವು ನಿನ್ನೆ ಇದೇ DNA ಒಂದು ಸುದ್ದಿಯನ್ನು ನೋಡಿದ್ವಿ. ಅಮೆರಿಕದ ಸಂಸತ್ನಲ್ಲಿ, ಅಮೆರಿಕದ ಒಳಗಡೆ 205, 218 ಮತಗಳಿಂದ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆ ಆಗಿದೆ ಇರಾನ್ನ ಯುದ್ಧದಲ್ಲಿ ಅಂತ. ಇದರರ್ಥ ಇರಾನ್ ಅದನ್ನು ಕ್ಯಾಚ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹೆಂಗೆ ಕ್ಯಾಚ್ ಮಾಡ್ತಾ ಇದೆ ನೋಡಿ. ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಸ್ವತಃ ಅಮೆರಿಕದ ಸಂಸದರುಗಳೇ ವಿರೋಧ ಮಾಡ್ತಾ ಇದ್ದಾರೆ. ಅಮೆರಿಕದ ಸಂಸದರು ಅನ್ನೋದಕ್ಕಿಂತ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯಲ್ಲಿ, ರಿಪಬ್ಲಿಕನ್ ಪಾರ್ಟಿಯಲ್ಲಿ ಇದ್ದಂಥ 4 ಜನ ಸಂಸದರುಗಳು ಹೋಗಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇದು ಇರಾನ್ಗೆ ಸಿಕ್ಕಂತಹ ಜಯ ಅಂತ ಅದನ್ನು ಬಿಂಬಿಸುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ಅಂದರೆ ಅಮೆರಿಕದ ಆರ್ಥಿಕತೆ, ಅವರ ವೈಯಕ್ತಿಕ ಕಾರಣಗಳಿಗಾಗಿ ಈ ಬೆಳವಣಿಗೆಗಳಾದಾಗಲೂ ಕೂಡ ಒಂದು ಶತ್ರು ದೇಶದ ಮೇಲೆ ಆಗುವಂತಹ ದಾಳಿಯನ್ನ ಆ ದೇಶದ ಅನೇಕ ನಾಯಕರು ಖಂಡಿಸ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಶತ್ರು ದೇಶಕ್ಕೆ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅದನ್ನು ಮುಂದಿಟ್ಟುಕೊಂಡು ಇದೀಗ ಖಮೇನಿ ಈ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ ದೋಹಾ ಮತ್ತು ಜಿನೇವಾದಲ್ಲಿ, ನಾನು ಅನೇಕ ಬಾರಿ ಹೇಳಿದ್ದೀನಿ, ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಯಿತು. ಫೆಬ್ರವರಿ 27ನೇ ತಾರೀಕಿಗೆ ಜಿನೇವಾದಲ್ಲಿ ಮಾತುಕತೆ ಆಗ್ತಾ ಇತ್ತು. ಈ ಜಿನೇವಾದಲ್ಲಿ ಮಾತುಕತೆ ಆದಂತಹ ಸಮಯದಲ್ಲಿ ಅಮೆರಿಕದ ಅಧಿಕಾರಿಗಳಿದ್ರು, ನಾಯಕರಿದ್ರು, ಇರಾನ್ನ ನಾಯಕರಿದ್ರು. ಅವತ್ತು ಕೂಡ ಒಪ್ಪಲಿಲ್ಲ. ಯಾಕೆ? 28ನೇ ತಾರೀಕಿಗೆ ಯುದ್ಧ ಆಗುತ್ತೆ ಅಂತ ಗೊತ್ತಿದೆ ಅವರಿಗೆ. 27ನೇ ತಾರೀಕಿಗೆ ಒಪ್ಪಲಿಲ್ಲ, ಯುದ್ಧ ಆಯಿತು. ಅನೇಕ ನಾಯಕರುಗಳನ್ನು ಇರಾನ್ ಅವರು ಕಳೆದುಕೊಂಡ್ರು. ಇದರರ್ಥ ನಮ್ಮ ಮೇಲೆ ದಾಳಿ ಆದಂತಹ ಸಮಯದಲ್ಲೂ ಕೂಡ ನಾವು ಬಗ್ಲಿಲ್ಲ ಅಂತ ಒಂದು. ಇದೀಗ ದೋಹಾದಲ್ಲಿ ಮಾತುಕತೆಗಳಾಗ್ತಾ ಇದೆ. ಮಾತುಕತೆ ಪ್ರಗತಿಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಅದು ಅತ್ಯುತ್ತಮವಾಗಿ ಸಾಗ್ತಿದೆ ಅನ್ನುವಂತಹ ಚರ್ಚೆಗಳು ಬರ್ತಾ ಇದೆ. ಈ ಮಾತುಕತೆಯ ನಡುವೆಯೂ ಕೂಡ ಅಮೆರಿಕ ನಮ್ಮ ಮೇಲೆ ಷರತ್ತುಗಳನ್ನ, ದಿಗ್ಬಂಧನಗಳನ್ನ, ಹೆದರಿಕೆಗಳನ್ನ, ದಾಳಿಯ ಬೆದರಿಕೆ ಇತ್ಯಾದಿ ಎಲ್ಲವನ್ನ ಹಾಕಿದಾಗಲೂ ಕೂಡ ನಾವು ಹೆದರಿಲ್ಲ ಎನ್ನುವಂಥ ಸಂದೇಶವನ್ನು ಕೊಡೋ ಪ್ರಯತ್ನವನ್ನ ಇರಾನ್ ಅವರು ಮಾಡಿದ್ದಾರೆ. ಹೀಗಾಗಿ ಅದನ್ನು ಅವರು ಕಳಿಸ್ತಾ ಇದ್ದಾರೆ. ಒಂದು ಕೊನೆಯದಾಗಿ ಏನು ಅಂತ ಹೇಳಿದ್ರೆ ಆಂತರಿಕವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಅಮೆರಿಕ ಏನು ಮಾಡ್ತಾ ಇದೆ? ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ ನಾಗರಿಕರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು, ಅಂದರೆ ಇರಾನ್ ಸರ್ಕಾರದ ವಿರುದ್ಧ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡೋದು. ಇದನ್ನು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಕೊಟ್ಟು ನಾವು ಗೆದ್ದಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎರಡನೇದ್ದು, ಹಾಗಾದರೆ ಮೋಸ್ತಬಾ ಖಮೇನಿ ಏನು ಹೇಳಿದರು? ಈ ವ್ಯಕ್ತಿ ಮಾತನಾಡಿದ್ದಾದರೂ ಏನು? ಅವರು ಹೇಳ್ತಾ ಇದ್ದಾರೆ, ಪ್ರಮುಖವಾಗಿ ಯುದ್ಧ ಭೂಮಿಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳಿಗೆ ಸೋಲಾಗಿದೆ, ಅಂದರೆ ಇದರರ್ಥ ಇರಾನ್ ಗೆದ್ದಿದೆ ಅಂತ ಅವರು ಹೇಳ್ತಾ ಇರೋದು. ಇರಾನ್ ಜನರ ಮಧ್ಯೆ ಭಿನ್ನಾಭಿಪ್ರಾಯ, ಅಪನಂಬಿಕೆಯನ್ನು ಹುಟ್ಟಿಸೋದಕ್ಕೆಲ್ಲ ಪ್ರಯತ್ನವನ್ನು ಪಡ್ತಿದ್ದಾರೆ. ಇರಾನ್ ದೇಶದ ಜನರೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಮೋಸ್ತಬಾ ಖಮೇನಿ ಕರೆ ಕೊಟ್ಟಿರೋದು. ಮಾನಸಿಕ ಹಾಗೂ ರಾಜಕೀಯ ಒತ್ತಡವನ್ನೆಲ್ಲ ಬಳಸ್ತಿದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನು ಮೋಸ್ತಬಾ ಖಮೇನಿ ಅಮೆರಿಕದ ವಿರುದ್ಧ ಮಾಡಿರೋದು. ನಾನು ಅವಾಗಲೇ ಹೇಳ್ತಾ ಇದ್ದೆ, ಒಂದು ತಂತ್ರವನ್ನು ಅಮೆರಿಕ ಬಳಕೆ ಮಾಡ್ತಾ ಇದೆ. ಏನದು? ಹೈಬ್ರಿಡ್ ಯುದ್ಧ ಅಂತ ಕರೀತಾರೆ ಅದನ್ನು. ಈ ಹೈಬ್ರಿಡ್ ಯುದ್ಧ ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಇರಾನ್ ಸರ್ಕಾರದ ವಿರುದ್ಧವೇ ಇರಾನ್ನಲ್ಲಿ ಒಂದು ಜನಾಕ್ರೋಶವನ್ನು ಸೃಷ್ಟಿ ಮಾಡೋದು. ಇರಾನ್ ಸರ್ಕಾರದ ವಿರುದ್ಧವೇ ಒಂದು ಜನಾಕ್ರೋಶವನ್ನು ಸೃಷ್ಟಿ ಮಾಡೋದು. ಈ ಹಿಂದೆ ನೀವು ಈ ಮೋಸ್ತಬಾ ಖಮೇನಿಯವರ ತಂದೆ ಅಯತೊಲ್ಲಾ ಖಮೇನಿ ಇದ್ದಾಗ ಸಮಯದಲ್ಲೂ ಕೂಡ ಅನೇಕ ಜನ ಯುವಕರು, ಮಹಿಳೆಯರು, ಸಾರ್ವಜನಿಕರೆಲ್ಲ ಬೀದಿಗೆ ಬಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಯಾವ ಕಾರಣಕ್ಕಾಗಿ? ನಿರುದ್ಯೋಗದ ಸಮಸ್ಯೆ, ಸರ್ವಾಧಿಕಾರತ್ವ ಇದೆ, ಅದನ್ನು ಕೊನೆಗೊಳಿಸಬೇಕು ಇತ್ಯಾದಿ ಪ್ರತಿಭಟನೆಗಳು ಮೋಸ್ತಬಾ ಖಮೇನಿ ಅಧಿಕಾರದಲ್ಲಿ, ಅಯತೊಲ್ಲಾ ಅಲಿ ಖಮೇನಿ ಅಧಿಕಾರದಲ್ಲಿದ್ದಂತಹ ಸಮಯದಲ್ಲಿ ಆಗ್ತಾ ಇತ್ತು. ಇದರ ಹಿಂದೆ ಅಮೆರಿಕದ ಕೈವಾಡ ಇತ್ತು ಅಂತ ಚರ್ಚೆಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಅಮೆರಿಕ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದೆ. ಆ ಜನ್ಸಿಗಳ ಮುಖಾಂತರ ಅಮೆರಿಕ ತನ್ನ ಸ್ವಾಯತ್ತತೆಯನ್ನು ಇರಾನ್ನಲ್ಲಿ ಬಳಸ್ಕೊಳ್ತಾ ಇದೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿಯೂ ಕೂಡ ಜಾಗತಿಕವಾಗಿ ಆಗಿದ್ದನ್ನು ನೋಡಿದ್ದೀವಿ. ಅಂದರೆ ಅಮೆರಿಕ ಬಯಸಿತ್ತು ಇಂಥದ್ದು
ಬೆಳವಣಿಗೆಗಳಾಗಬೇಕು, ಅಯತಲ್ಲಾ ಅಲಿ ಖಮೇನಿ ಕೆಳಗಿಳಿಬೇಕು ಅಂತ. ಅದೇ ರೀತಿಯಾಗಿ ಈಗ ಮಾಡಬಹುದು ಎನ್ನುವಂತಹ ಆತಂಕ ಅಯತಲ್ಲಾ ಅಲಿ ಖಮೇನಿಯವರ ಮಗ ಮೋಸ್ತಬಾ ಖಮೇನಿಗೂ ಕೂಡ ಇದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಇದೇ ಕಾರಣಕ್ಕಾಗಿ ಅವರು ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಾವು ಹಿಂದೆ ಇದೇ DNA ನೋಡಿದ್ದೀವಿ. ಇರಾನ್ ನಾಗರಿಕರ ವಿಶ್ವಾಸತೆಯನ್ನು ತೆಗೆದುಕೊಳ್ಳೋದಕ್ಕೆ, ಅವರನ್ನು ಒಗ್ಗೂಡಿಸೋದಕ್ಕೆ ಯಾವೆಲ್ಲ ಪ್ರಯತ್ನವನ್ನು ಇರಾನ್ನ ವಿದೇಶಾಂಗ ಸಚಿವರು, ಅಲ್ಲಿಯ ಎಲ್ಲ ನಾಗರಿಕರುಗಳು ಕೂಡ ಮಾಡಿದ್ದನ್ನು ನೋಡಿ. ಪರೇಡ್ಗಳನ್ನು ಮಾಡಿದ್ರು, ಇಡೀ ಇರಾನ್ನ ತುಂಬ ಪರೇಡ್ಗಳನ್ನು ಮಾಡಿದ್ರು, ಒಗ್ಗಟ್ಟನ್ನ ಪ್ರದರ್ಶನವನ್ನು ಮಾಡಿದ್ರು, ಮೆರವಣಿಗೆಗಳೆಲ್ಲವನ್ನು ಕೂಡ ಮಾಡಿದ್ರು. ಒನ್ಸ್ ಅಗೇನ್ ಅಂಥದ್ದೊಂದು ಒಗ್ಗಟ್ಟು ನಮ್ಮಲ್ಲಿ ಇರಬೇಕು ಅನ್ನುವಂತಹ ಪ್ರಯತ್ನಗಳು. ಅಂದರೆ ಈ ಯುದ್ಧ ಶುರುವಾಗಿ ಸ್ವಲ್ಪ ಒಂದು ಪೀಕಿಗೆ ಹೋಗಿ ಕೆಳಗೆ ಉಳಿಯುವಂತಹ ಸಮಯದಲ್ಲಿ ಈ ಮಾತುಕತೆಯಲ್ಲಿ IRGC ಮತ್ತು ಇರಾನ್ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅನ್ನುವಂಥ ಸುದ್ದಿ ಬಂದಿತ್ತು. ಅಂದರೆ ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಅಮೆರಿಕದ ಮಾತುಕತೆಗಳಿಗೆ ಬೆನ್ನೆಲುಬಾಗಿ ಅವರು ಒಪ್ಪಿಕೊಳ್ತಾ ಇದ್ದಾರೆ, ಆದರೆ IRGC ಅದನ್ನು ಕಟುವಾಗಿ ವಿರೋಧ ಮಾಡ್ತಾ ಇದೆ ಅಂತ ನಾವೆಲ್ಲ ನೋಡಿದ್ವಿ. ಅಂದರೆ ಯಾವುದೇ ಕಾರಣಕ್ಕೂ ಅಮೆರಿಕದ ಮಾತುಗಳಿಗೆ ಇರಾನ್ ಹೊಂದಾಣಿಕೆ ಮಾಡಿಕೊಳ್ಬಾರ್ದು, ಒಪ್ಪಿಕೊಳ್ಳಬಾರ್ದು ಅನ್ನೋದು IRGCಯ ಒಂದು ನಿಲುವಾಗಿತ್ತು. ಅದೇ ಕಾರಣಕ್ಕಾಗಿ ಅಲ್ಲಿ ಅಧ್ಯಕ್ಷರುಗಳನ್ನು, ಸ್ಪೀಕರ್ಗಳನ್ನು ಅರಾಗ್ಜಿ ಸಭೆಗಳಿಂದ ದೂರ ಇಟ್ಟಿದ್ದಾರೆ. ಹೀಗಾಗಿ ಅವ್ರಿಗೆ ಏನು ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ. ಇಂಥದ್ದೊಂದು ಭಿನ್ನಾಭಿಪ್ರಾಯ ಶುರುವಾಗ್ತಾ ಇದೆ ಸ್ವತಃ ಇರಾನ್ನ ಒಳಗಡೆ ಅಂತ ಸುದ್ದಿ ನೋಡಿದ್ವಿ. ಇದೀಗ ಮೋಸ್ತಬಾ ಖಮೇನಿ ಅಂಥದ್ದೊಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕು, ಒಗ್ಗಟ್ಟು ಇಲ್ಲದೆ ಹೋದರೆ ಅಸಾಧ್ಯ ಎನ್ನುವಂತಹ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಇದೀಗ ಅವರು ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ನಾನು ಟ್ರಂಪ್ ಫ್ಯಾಮಿಲಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಇತ್ತೀಚೆಗೆ ಫೋನ್ ಸಂಭಾಷಣೆಯಲ್ಲಿ ಆದಂಥ ಬೆಳವಣಿಗೆಗಳನ್ನು ನೋಡಿದ್ವಿ. ನೀನೇನು ಹುಚ್ಚನಾ, ನಾನಿಲ್ಲದೆ ಇದ್ದಿದ್ರೆ ನೀನು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರ್ತಾ ಇತ್ತು. ಯಾವ ಕಾರಣಕ್ಕಾಗಿ ಈ ಮಾತುಗಳನ್ನು ಹೇಳಿದ್ದು? ಇದೇ ಲೆಬನಾನ್ನ ಮೇಲೆ ಹೆಜ್ಬುಲ್ಲಾವನ್ನು ಹಿಮ್ಮೆಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ಲೆಬನಾನ್ ಮೇಲೆ ಇಸ್ರೇಲ್ ಏನು ದಾಳಿ ಮಾಡ್ತಾ ಇತ್ತಲ್ಲ, ಆ ದಾಳಿಯನ್ನು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ನೆತನ್ಯಾಹು ವಿರುದ್ಧ ಈ ಕಟು ಟೀಕೆಗಳನ್ನು ಮಾಡಿದ್ರು. ಬಾಯಿಗೆ ಬಂದೊಂದು ಬೈದ್ಬಿಟ್ಟಿದ್ರು, ಹುಚ್ಚ ನೀನು, ಮಾನಸಿಕವಾಗಿ ಮೆಂಟಲ್ ಆಗಿದೆಯಾ, ಇತ್ಯಾದಿ ಪದಗಳನ್ನೆಲ್ಲ ಬಳಕೆ ಮಾಡಿದ್ರು. ಇದೀಗ ಆ ಮಾತುಗಳನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ನೆತನ್ಯಾಹು ಮಾಡಿದ್ದಾರೆ. ಒಂದೇ ಕುಟುಂಬ ಅಂತ ಅವ್ರು ಹೇಳ್ತಾ ಇರೋದು ಏನಂತ, ಟ್ರಂಪ್ ಅವರು ಅಸಮಾಧಾನಕ್ಕೆ ಒಂದೇ ಕುಟುಂಬದಲ್ಲಿ ಇದೆಲ್ಲ ಸಹಜ ಅಂತ ಯಾರು ಹೇಳಿರೋದು? ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಒಂದೇ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಇರ್ತವೆ, ಕೋಪ ತಾಪಗಳು ಬರೋದೆಲ್ಲ ಸಹಜ. ನಮ್ಮ ನಡುವಿನ ಸಂಬಂಧ ಎಲ್ಲ ಚೆನ್ನಾಗಿದೆ, ನಿಕಟ ರಾಷ್ಟ್ರಗಳ ನಡುವೆ ಯಾವುದೇ ಅಸಮಾಧಾನ ಇರೋದು ಸಾಮಾನ್ಯ. ಆ ಅಸಮಾಧಾನವನ್ನು ನಾವೆಲ್ಲ ಸರಿಪಡಿಸ್ಕೊಳ್ತೀವಿ ಅಂತ ನೆತನ್ಯಾಹು ಕೊಟ್ಟಂತಹ ಹೇಳಿಕೆ ಇದು. ಅವ್ರು ಹೇಳಿದ್ದಾರೆ, ಭಾಳ ಚಂದ ಹೇಳಿದ್ದಾರೆ ಅವರು, ನಮ್ಮದು ಬೆಳಗ್ಗೆ ಭಿನ್ನಮತ ಇರುತ್ತೆ, ಮಧ್ಯಾಹ್ನ ಭಿನ್ನಮತ ಶಮನ ಆಗಿಬಿಡುತ್ತೆ ಅಂತ. ಈಗ ನಮ್ಮಲ್ಲಿ ಒಂದು ಗಾದೆ ಇದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ನಾವೆಲ್ಲ ಮಾತನಾಡ್ತೀವಿ. ಆದರೆ ಇವರು ಎರಡು ರಾಷ್ಟ್ರಗಳ ನಡುವೆ ಅವರು ಹೇಳ್ತಾ ಇದ್ದಾರೆ, ಬೆಳಗ್ಗೆ ಭಿನ್ನಮತ ಇರುತ್ತೆ, ಮಧ್ಯಾಹ್ನ ಅದು ಶಮನ ಆಗಿಬಿಡುತ್ತೆ. ಹೀಗಾಗಿ ನಮ್ಮಲ್ಲಿ ಯಾವುದೂ ಇರಲ್ಲ. ಈಗ ಕುಟುಂಬ ಅಂದಮೇಲೆ ಭಿನ್ನಾಭಿಪ್ರಾಯ, ಅಸಮಾಧಾನಗಳು ಸಹಜವಾಗಿದ್ದೇ ಇರುತ್ತೆ ಕುಟುಂಬಸ್ಥರ ನಡುವೆ. ನಾವು ಅದನ್ನು ಕೂತ್ಕೊಂಡು ಬಗೆಹರಿಸ್ಕೊಳ್ತೀವಿ, ನಮ್ಮ ಒಳ್ಳೆಯದಕ್ಕೆ ಎಲ್ಲ ಅವರು ಹೇಳಿದ್ದಾರೆ ಅಂತ ಅವರೆಲ್ಲ ಮಾತನಾಡಿದ್ದನ್ನು ನೋಡಿದ್ದೀವಿ. ನೀವು ನೋಡಿ, ಇದೇ ನೆತನ್ಯಾಹು ಇದ್ದಾರಲ್ಲ, 2015ರಲ್ಲಿ ಯಾಕೆ ಅಮೆರಿಕಕ್ಕೆ ಇದು ಕನ್ವಿನಿಯೆಂಟ್ ಆಗುತ್ತೆ ಅಂತ ಹೇಳಿದ್ರೆ, 2015ರಲ್ಲಿ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದರು, ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ. ಅವತ್ತು ಬೆಂಜಮಿನ್ ನೆತನ್ಯಾಹು ಕೂಡ ಇಸ್ರೇಲ್ನ ಪ್ರಧಾನಮಂತ್ರಿ ಆಗಿದ್ದರು. ಅವತ್ತು ಇದೇ ಇರಾನ್ನ ವಿಚಾರಕ್ಕೆ ಯಾರು ಬರಾಕ್ ಒಬಾಮಾ ಅವರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದನ್ನು ನಾವೆಲ್ಲ ನೋಡಿದ್ವಿ. ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅದಕ್ಕೆ ಯಾರ್ದು ವಿರೋಧ ಇತ್ತು? ನೆತನ್ಯಾಹು ಅವ್ರ ವಿರೋಧ ಇತ್ತು. ಯಾವುದೇ ಕಾರಣಕ್ಕೂ ಸಹಿ ಹಾಕಬಾರ್ದು, ಈ ಒಪ್ಪಂದ ಆಗಬಾರ್ದು ಅಂತ. ಆವಾಗ ನೆತನ್ಯಾಹು ಅವರಿಗೆ ಒಂದು ಆಫರ್ ಬರುತ್ತೆ. ಏನು ಆಫರ್ ಬರುತ್ತೆ? ರಿಪಬ್ಲಿಕನ್ ಪಾರ್ಟಿ, ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯಿಂದ ನೀವು ಬಂದು ನಮ್ಮ ಕಾಂಗ್ರೆಸ್ ರಿಪ್ರೆಸೆಂಟೇಟಿವ್ ಏನಿದೆ, ಸಂಸತ್ ಏನಿದೆ, ಅಲ್ಲಿ ಬಂದು ನೀವು ಭಾಷಣ ಮಾಡಬೇಕು ಅಂತ. ಯಾರಿಗೆ ಬರುತ್ತೆ ಈ ಆಫರು? ನೆತನ್ಯಾಹು ಅವರಿಗೆ ಬರುತ್ತೆ. ನೆತನ್ಯಾಹು ಅಮೆರಿಕಕ್ಕೆ ಹೋಗ್ತಾರೆ. ಆ ಡೆಮೊಕ್ರೆಟಿಕ್ ಪಾರ್ಟಿಯ ವಿರೋಧದ ನಡುವೆಯೂ ಕೂಡ ರಿಪಬ್ಲಿಕನ್ ಪಾರ್ಟಿಯವರು ಆಹ್ವಾನ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವತ್ತು ಬರಾಕ್ ಒಬಾಮಾ ಅವರ ವಿರುದ್ಧ ಅಮೆರಿಕದ ಸಂಸತ್ತಿನಲ್ಲಿ ನಿಂತುಕೊಂಡು ಯಾರ ವಿರುದ್ಧ ಮಾತನಾಡ್ತಾರೆ? ಅಮೆರಿಕ ಅಧ್ಯಕ್ಷರ ವಿರುದ್ಧ ಮಾತನಾಡಿ ಬಂದಿದ್ದು. ಅದು ಅಮೆರಿಕ ಮತ್ತು ಇಸ್ರೇಲ್ನ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಅವತ್ತು ಕಾರಣ ಆಗಿತ್ತು. ಇದೇ ಇರಾನ್ನ ಕಾರಣಕ್ಕಾಗಿ, ಜಸ್ಟ್ ಕಂಪ್ಯಾರಿಸನ್ ನೋಡಿ, ಇದೇ ಇರಾನ್ನ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ 2015ರ ಭಾಗದಲ್ಲಿ ಇಂಥದ್ದೊಂದು ಭಿನ್ನಾಭಿಪ್ರಾಯ ಬಂದಿತ್ತು. ಒನ್ಸ್ ಅಗೇನ್ ಇದೇ ಇರಾನ್ನ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಇಂಥದ್ದೊಂದು ಭಿನ್ನಾಭಿಪ್ರಾಯ ಬಂದರೂ ಕೂಡ ಇದೀಗ ನೆತನ್ಯಾಹು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಸರಿ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತನಾಡ್ತಾ ಇರೋದು. ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಕದನ ವಿರಾಮ. ಇರಾನ್ ಮಾತುಕತೆಗೆ ಬರಬೇಕು, ಇರಾನ್ ಅಮೆರಿಕದ ಬೇಡಿಕೆಗಳನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿದರೆ ಇದು ಕೂಡ ಒಂದು ಬಹುದೊಡ್ಡ ಬೇಡಿಕೆ.
ಲೆಬನಾನ್ ಮೇಲೆ, ಗಾಜಾ ಪಟ್ಟಿ ಮೇಲೆ, ಪ್ಯಾಲಿಸ್ತೀನ್ ಯಾವ ಕಾರಣಕ್ಕೂ ಕೂಡ ಇಸ್ರೇಲ್ ಅವರು ದಾಳಿ ಮಾಡಬಾರದು ಅಂತ. ಇದೀಗ ಅಮೆರಿಕದ ಮಧ್ಯಸ್ಥಿಕೆಯ ಪರಿಣಾಮ ಜೂನ್ 3, 2026ರಿಂದ ಕದನ ವಿರಾಮ ಘೋಷಣೆ ಆಗಿರೋದು. ಕದನ ವಿರಾಮ ಘೋಷಣೆ ಆಗಿದೆ. ಸ್ವಲ್ಪ ನಾವು ಬ್ಯಾಕ್ ಹೋಗ್ಬೇಕು ಇದಕ್ಕೆ. ಹೆಜ್ಬುಲ್ಲಾ ಮತ್ತು ಇಸ್ರೇಲ್ ಏನಾಯಿತು ಅಂತ ಹೇಳಿದ್ರೆ 1982ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ? ಪ್ಯಾಲಿಸ್ತೀನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತು. ಅದನ್ನೆಲ್ಲ ವಶಕ್ಕೆ ತೆಗೆದುಕೊಂಡ್ರು. ಹಿಂಗೆ ವಶಕ್ಕೆ ತೆಗೆದುಕೊಂಡ ನಂತರ ಇರಾನ್ನವರು ಲೆಬನಾನ್ನಲ್ಲಿದ್ದಂತಹ ಒಂದು ಪಡೆಗೆ ಸಪೋರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಹುಟ್ಟುಕೊಂಡಿದ್ದೆ ಇದೇ ಹೆಜ್ಬುಲ್ಲಾ ಸಂಘಟನೆ. ಇದರ ಬಗ್ಗೆ ನಾವು ಹಿಂದೆ ಡೀಟೇಲ್ ಆಗೆಲ್ಲ ನೋಡಿದ್ವಿ, ಹೆಂಗೆ ಅಸ್ತಿತ್ವಕ್ಕೆ ಬಂತು, ಏನು ಎತ್ತ ಅಂತ. ಈ ಘರ್ಷಣೆಗಳು ಯಾವಾಗ ಜೋರಾಗೋದಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ನಿಮಗೆಲ್ಲ ನೆನಪಿದೆ, 2023ರ ಅಕ್ಟೋಬರ್ ತಿಂಗಳಲ್ಲಿ ಹಮಾಸ್ನವ್ರು ಏನು ಮಾಡ್ತಾರೆ, ಏಕಾಏಕಿಯಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಇಸ್ರೇಲ್ನವರು ಕೂಡ ಗಾಜಾ ಪಟ್ಟಿ ಮೇಲೆ ದಾಳಿ ಮಾಡಿದರು. ಗಾಜಾ ಪಟ್ಟಿ ಮೇಲೆ ದಾಳಿ ಆಯಿತು. ಈ ಗಾಜಾ ಪಟ್ಟಿ ಮೇಲೆ ದಾಳಿಯಾಗಿದ್ದರ ಪರಿಣಾಮವಾಗಿ ಹೆಜ್ಬುಲ್ಲಾದವರು ಹಮಾಸ್ನ ಸಪೋರ್ಟಿಗೆ ಬಂದರು. ಇವರ ಹಿಂದೆ ಇರೋದು ಯಾರು? ಇಸ್ರೇಲ್ ಮತ್ತು ಅಮೆರಿಕ ವಾದ ಮಾಡೋದೇನು? ಇವರ ಹೆಜ್ಬುಲ್ಲಾ ಆಗಿರ್ಬೋದು, ಹಮಾಸ್ ಆಗಿರ್ಬೋದು, ಇವರ ಹಿಂದೆ ಕೆಲಸ ಮಾಡೋದು ಇರಾನ್ನ IRGC ಪಡೆ ಕೆಲಸ ಮಾಡುತ್ತೆ ಅಂತ. ಹೀಗಾಗಿ ಏನಾಯಿತು ಪರಿಸ್ಥಿತಿ ಅಂತ ಹೇಳಿದ್ರೆ, ನಾವು ಈ ಗಾಜಾ ಪಟ್ಟಿ ಮೇಲೆ ದಾಳಿ ಆಗ್ತಾ ಇದೆ, ಆ ದಾಳಿಯನ್ನು ತಪ್ಪಿಸುವ ತನಕವೂ ಕೂಡ ನಾವು ಇಸ್ರೇಲ್ನ ಮೇಲೆ ದಾಳಿ ಮಾಡೋದನ್ನು ನಿಲ್ಲಿಸಲ್ಲ ಅಂತ ಇದೇ ಹೆಜ್ಬುಲ್ಲಾದವರೆಲ್ಲರೂ ಕೂಡ ಹೇಳಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದರ ಪರಿಣಾಮ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಒಂದು 60,000 ಜನ, ಒಂದು ಇಂಟ್ರೆಸ್ಟಿಂಗ್ ಕತೆ, 60,000 ಜನ ಏನಾಯಿತು, ಇಸ್ರೇಲಿಂದ ಬೇರೆ ಕಡೆ ವಲಸೆ ಹೋಗೋದಕ್ಕೆ ಶುರು ಮಾಡಿದ್ರು. 60,000 ಜನ ವಲಸೆ ಹೋದರು, ಬೇರೆ ಬೇರೆ ದೇಶಗಳಿಗೆ ಹೋದರು. ಇಸ್ರೇಲ್ನ ಸರ್ಕಾರ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತು. ಈಗ ಏನಂತ, ನನ್ನ ದೇಶದ 60,000 ಜನ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋದರು, ನಾನು ಅವರನ್ನು ವಾಪಸ್ ಕರೆಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಹೆಜ್ಬುಲ್ಲಾವನ್ನು ಮಟ್ಟ ಹಾಕಬೇಕು ಅಂತ. ಹೆಜ್ಬುಲ್ಲಾ ಮಟ್ಟ ಹಾಕಬೇಕು ಅನ್ನೋ ಕಾರಣಕ್ಕಾಗಿಯೇ ಅದನ್ನು ಅಂತಿಮ ಮೊಳೆ ಹೊಡಿಬೇಕು ಅಂತ ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಈ ಅಂತಿಮ ಮೊಳೆ ಹೊಡೆಯುವ ಪ್ರಯತ್ನಕ್ಕೆ ಇದೀಗ ಅಮೆರಿಕ ಅಡ್ಡಗಾಲ ಆಗ್ತಾ ಇರೋದು. ಬಿಕಾಸ್ ಇರಾನ್ನ ಜೊತೆಗೆ ನನ್ನ ಮಾತುಕತೆ ವಿಫಲ ಆಗುತ್ತೆ ಅನ್ನುವಂತಹ ಒಂದು ಸ್ವಾರ್ಥ ಅಮೆರಿಕದ ಕಡೆ ಇದೆ. ಈ ಎಲ್ಲ ಸ್ವಾರ್ಥದ ನಡುವೆಯೂ ಕೂಡ ಅಮೆರಿಕ ಇದೀಗ ಒಂದು ಕದನ ವಿರಾಮದ ಬಗ್ಗೆ ಎಲ್ಲ ಮಾತನಾಡಿ, ಒಂದು ಲೆಬನಾನ್ ಮೇಲೆ ಏನು ದಾಳಿ ಆಗ್ತಾ ಇತ್ತು, ಬೈರೂತ್ ಮತ್ತು ಲೆಬನಾನ್ ಆ ಪ್ರದೇಶದ ಮೇಲೆ ಏನಾಗ್ತಾ ಇತ್ತು ಅದನ್ನು ತಡೆಯೊಡೆಯುವ ಪ್ರಯತ್ನ ಮಾಡಿದ್ದಾರೆ. ಹಾಗಾದರೆ ಕದನ ವಿರಾಮ ಆಯಿತು. ಕದನ ವಿರಾಮದ ಒಪ್ಪಂದ ಏನೆಲ್ಲ ಮಾತುಕತೆಗಳಾಗಿದೆ? 2000 ಅಂದರೆ ಅಲ್ಲಿ ಒಂದು ಲಿಟಾನಿ ನದಿಯವರೆಗಿನ ಪ್ರದೇಶವನ್ನು ವಿಶೇಷ ಭದ್ರತಾ ವಲಯ ಸ್ಥಾಪನೆಗೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರು. ಅದಕ್ಕೊಂದು ವಿಶ್ವಸಂಸ್ಥೆ ಉಲ್ಲೇಖ ಇದೆ. ಏನದು? 2006ರಲ್ಲಿ ಏನಾಯಿತು, ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಒಂದು ಯುದ್ಧ ಆಯಿತು. ಯುದ್ಧದ ನಡುವೆ ವಿಶ್ವಸಂಸ್ಥೆ ಏನು ಮಾಡುತ್ತೆ, ಒಂದು ರೆಸೊಲ್ಯೂಷನ್ ತೆಗೆದುಕೊಂಡು ಬರುತ್ತೆ. 1701 ಅನ್ನುವಂಥ ಒಂದು ರೆಸೊಲ್ಯೂಷನ್, ಅದು ಒಂದು ನಿಯಮ. ಅದು ಈ ನಿಯಮದ ಪ್ರಕಾರ ಏನು ಹೇಳಲಾಗುತ್ತೆ, ಹೆಜ್ಬುಲ್ಲಾ ತನ್ನ ಪಡೆಗಳನ್ನು ಇಸ್ರೇಲ್ ಗಡಿಯಿಂದ 30 ಕಿಲೋಮೀಟರ್ ದೂರ ಇರುವಂತಹ ಲಿಟಾನಿ ನದಿಯ ಉತ್ತರಕ್ಕೆ ಹಿಂತೆಗೆದುಕೊಂಡು ಹೋಗಬೇಕು, ಲಿಟಾನಿ ನದಿಯ ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಬಟ್ ಹಿಜ್ಬುಲ್ಲಾದವರು ಏನು ಮಾಡ್ತಾರೆ, ವಿಶ್ವಸಂಸ್ಥೆಯ ಈ ನಿಯಮ ಒಪ್ಪಂದದ ನಡುವೆಯೂ ಕೂಡ ಅವರು ಅಲ್ಲಿಂದ ತಮ್ಮ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಗಲ್ಲ. ಅದರ ಬದಲಾಗಿ ಅಲ್ಲಿ ಸುರಂಗ ಮಾರ್ಗಗಳನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಗಡಿಯ ಮುಖಾಂತರ ಇಸ್ರೇಲ್ನ ಒಳನುಸುಳುವಿಕೆ ಎಲ್ಲವೂ ಕೂಡ ಶುರುವಾಗುತ್ತೆ. ಇದರ ವಿರುದ್ಧ ಇಸ್ರೇಲ್ನವರು ಮತ್ತೆ ಕಿಡಿಕಾರಿರೋದು. ಇದೀಗ ಈ ಕದನ ವಿರಾಮದಲ್ಲಿ ಹೇಳಿದ್ದಾರೆ, ಲಿಟಾನಿ ನದಿಯ ಉತ್ತರಕ್ಕೆ ನೀವೆಲ್ಲ ದೂರ ಹೋಗಬೇಕು ಅಂತ. ಒಂದು. ಎರಡನೇದ್ದು, ಈ ದಕ್ಷಿಣ ಲೆಬನಾನ್ ಎನ್ನುವಂಥ ಒಂದು ಪ್ರದೇಶ ಇದೆಯಲ್ಲ, ಅದರ ಭದ್ರತೆಯನ್ನು ಇಷ್ಟು ದಿನಗಳ ಕಾಲ ಹೆಜ್ಬುಲ್ಲಾ ನೋಡ್ಕೊಳ್ತಾ ಇದ್ರು. ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೀನಿ, ಹೆಜ್ಬುಲ್ಲಾ ಮತ್ತು ಲೆಬನಾನ್ನ ಅಧಿಕೃತ ಸೈನ್ಯಗಳು ಎರಡೂ ಕೂಡ ಬೇರೆ ಬೇರೆ. ಹೆಜ್ಬುಲ್ಲಾ ಅನ್ನೋದು 1982ರಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಇಸ್ರೇಲ್ನ ವಿರುದ್ಧ ತಮ್ಮ ಸೇಡನ್ನು ತೀರಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಹುಟ್ಟುಕೊಂಡಂತಹ ಒಂದು ಪಡೆ. ಅದು ಲೆಬನಾನ್ನ ಅಧಿಕೃತ ಸೈನಿಕರು ಬೇರೆ ಇದ್ದಾರೆ. ಇದೀಗ ಈ ಒಪ್ಪಂದದ ಪ್ರಕಾರ ದಕ್ಷಿಣ ಲೆಬನಾನ್ನ ಭದ್ರತೆಯನ್ನು ಲೆಬನಾನ್ನ ಅಧಿಕೃತ ಸೇನೆ, ಆರ್ಮ್ಡ್ ಫೋರ್ಸ್ LAF ಅನ್ನುವಂತಹ ಒಂದು ಫೋರ್ಸ್ ಇದೆ, ಆ ಫೋರ್ಸ್ನವರು ನೋಡ್ಕೊಳ್ತಾರೆ ಅಂತ ಒಂದು. ಎರಡನೇದು, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಇದನ್ನು ನಿಯಂತ್ರಣ ಮಾಡುತ್ತೆ ಅಂತ. ವಿಶ್ವಸಂಸ್ಥೆಯವರು ಎಲ್ಲರೂ ಕೂಡ ಅಲ್ಲಿ ನೋಡ್ಕೊಳ್ತಾ ಇರ್ತಾರೆ, ಏನೇನಾಗುತ್ತೆ, ಒಳನುಸುಳಿಕೆ ಆಗುತ್ತಾ, ದಾಳಿಗಳಾಗುತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ಒಂದು ರೀತಿ ಡಾಗ್ ವಾಚ್ ಮಾಡೋ ರೀತಿಯಲ್ಲಿ ಜಗತ್ತಿಗೆ ಒಂದು ರಿಪೋರ್ಟ್ ಮಾಡೋ ಪ್ರಯತ್ನವನ್ನು ಕೂಡ ಈ ವಿಶ್ವಸಂಸ್ಥೆಯವರು ಮಾಡ್ತಾರೆ. ಮತ್ತೊಂದು ಕಡೆ ಇಸ್ರೇಲ್ ಇಷ್ಟು ದಿನಗಳ ಕಾಲ ಏನು ಜಾಗವನ್ನು ವಶಪಡಿಸಿಕೊಂಡಿತ್ತಲ್ಲ ಅದನ್ನು ಹಿಂತಿರುಗಿಸಬೇಕು ಅನ್ನುವಂಥದ್ದು ಒಂದು ಒಪ್ಪಂದದ ಭಾಗ. ಇದು ಒಟ್ಟಾರೆ ಆಗಿರುವಂಥದ್ದು. ಇಸ್ರೇಲ್ ಇದುವರೆಗೂ ತನಕ 600 ಚದರ ಕಿಲೋಮೀಟರ್ ಪ್ರದೇಶವನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡಿದೆ. 600 ಚದರ ಕಿಲೋಮೀಟರ್. ಇದು ಒಟ್ಟಾರೆ ಲೆಬನಾನ್ನ ಭೂಪ್ರದೇಶ ಇದೆಯಲ್ಲ, ಲೆಬನಾನ್ ಎನ್ನುವಂಥ ಒಂದು ಭೂಪ್ರದೇಶದ 5.8% ಭೂಮಿ ಇದು. ಎಷ್ಟು? 600 ಚದರ ಕಿಲೋಮೀಟರ್. ಈ 600 ಚದರ ಕಿಲೋಮೀಟರ್ನ ವಾಪಸ್ ಕೊಡಬೇಕು ಅನ್ನೋದು ಅಮೆರಿಕ ನೇತೃತ್ವದಲ್ಲಿ ಆದಂತಹ ಈ ಕದನ ವಿರಾಮದ ಒಪ್ಪಂದ ಆಗಿದೆ. ಮತ್ತೊಂದು ಕಡೆ ಚೀನಾದಲ್ಲಿ ಒಂದು ಬೆಳವಣಿಗೆ ಆಗಿರೋದು. ಏನು? ಚೀನಾ ವಿರುದ್ಧ ಡೇಟಾ ಸ್ಕ್ಯಾಮ್ ಆರೋಪ ಕೇಳಿ ಬಂದಿದೆ.
ಏನಿದು ಡೇಟಾ ಸ್ಕ್ಯಾಮ್ ಆರೋಪ? ಆನ್ಲೈನ್ ಉದ್ಯೋಗಿಗಳ ಆಮಿಷವೊಡ್ಡಿ ಜನರ ವೈಯಕ್ತಿಕ ಮಾಹಿತಿಗಳನ್ನು ಚೀನಾ ರಹಸ್ಯವಾಗಿ ಕಲೆ ಹಾಕ್ತಾ ಇದೆ ಅಂತ ಕೆಲವೊಂದಿಷ್ಟು ಆರೋಪಗಳು ಬಂದಿದೆ. ಭಾರತ ಸೇರಿದಂತೆ ಪ್ರಮುಖ ದೇಶಗಳ IT ಉದ್ಯೋಗಿಗಳು, ರಕ್ಷಣಾ ಇಲಾಖೆಯ ಸಿಬ್ಬಂದಿ ಮಾಹಿತಿಗಳನ್ನು ಕಳುವು ಮಾಡ್ತಿದ್ದಾರೆ ಅಂತ ಲಿಂಕ್ಡ್ಇನ್ ಅಥವಾ ಇತರ ಪ್ರಮುಖ ಜಾಲತಾಣಗಳಲ್ಲಿ ಚೀನಾದ ಸೈಬರ್ ಏಜೆಂಟ್ಗಳೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯುರೋಪ್ ಅಥವಾ ಅಮೆರಿಕ ಮೂಲದ ಪ್ರತಿಷ್ಠಿತ ಕಂಪನಿಗಳ ಹೆಸರಲ್ಲೆಲ್ಲ ನಕಲಿ ಪ್ರೊಫೈಲ್ಗಳನ್ನು ಮಾಡ್ತಿದ್ದಾರೆ ಅಂತ. ಹೆಂಗಿದು ನೋಡಿ, ಅತ್ಯುತ್ತಮವಾದಂತಹ ಈ ಚೀನಾದ ವಿರುದ್ಧ ಈ ಹಿಂದೆ ಭಾರತದಲ್ಲಿ ಸಭೆ ಆದಾಗಲೂ ಕೂಡ ಎಲ್ಲ ಆಕ್ರೋಶವನ್ನು ಹೊರಹಾಕಿದ್ದನ್ನು ನೋಡಿದ್ದೀವಿ. ಇದೀಗ 5 ಐಸ್ ಅಂತ ಕರೀತಾರೆ, ಜಂಟಿ ಎಚ್ಚರಿಕೆ ಕೊಟ್ಟಿರೋದು. ಯಾರ್ಯಾರು ಇದು 5 ಐಸು? ಒಂದು ಅಮೆರಿಕ, ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಇವರೆಲ್ಲರೂ ಕೂಡ ಸೇರ್ಕೊಂಡು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಚೀನಾದ ಮಿಲಿಟರಿ ಗುಪ್ತಚರ ಇಲಾಖೆ ಲಿಂಕ್ಡ್ಇನ್ ಮತ್ತು ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಿಕೊಂಡು ನಕಲಿ HR ಖಾತೆಗಳನ್ನು ಮತ್ತು ಕನ್ಸಲ್ಟೆಂಟ್ ಪ್ರೊಫೈಲ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವರ ಗುರಿ ಏನಿದೆ ಅಂತ ಹೇಳಿದ್ರೆ, ಅಮೆರಿಕದ ಮಿಲಿಟರಿ ಸಿಬ್ಬಂದಿ ಮತ್ತು ಗೌರ್ಮೆಂಟ್ ಅಧಿಕಾರಿಗಳು, ವಿಜ್ಞಾನಿಗಳು, ಪತ್ರಕರ್ತರು ಇವರೆಲ್ಲರನ್ನ ಗುರಿ ಮಾಡಿಕೊಂಡು ಹಣದ ಆಮಿಷವನ್ನು ಒಡ್ಡಿ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಜಾಗತಿಕವಾಗಿರುವಂತಹ ಕೆಲ ಪ್ರಮುಖ ಕಂಪನಿಗಳ ಈ ಫೈನಾನ್ಸ್ ಇರುತ್ತಲ್ಲ, ಆ ಎಲ್ಲವನ್ನು ಕೂಡ ಹ್ಯಾಕ್ ಮಾಡಿ ಆ ಕಂಪನಿಗಳ ಮಾಹಿತಿಯನ್ನು ಕೂಡ ಇವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಂಥದ್ದನ್ನು ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಚೀನಾದವರು ಮಾಡ್ತಾ ಇದ್ದಾರೆ ಅಂತ ಇದೀಗ 5 ಐಸ್ ಅಂತ ನಾನು ಹೇಳಿದೆ. ಅದು ಅಮೆರಿಕ ಆಗಿರ್ಬೋದು, ಬ್ರಿಟನ್, ನ್ಯೂಜಿಲೆಂಡ್, ಈ ಎಲ್ಲ ದೇಶಗಳು ಕೂಡ ಚೀನಾದ ಮೇಲೆ ಇಂಥದ್ದೊಂದು ಗಂಭೀರವಾದಂತಹ ಆರೋಪವನ್ನು ಡೇಟಾ ಸ್ಕ್ಯಾಮ್ ಮುಖಾಂತರ ಮಾಡಿರುವಂಥದ್ದು. ಇದು ಅಮೆರಿಕ, ಇರಾನ್ನಲ್ಲಿ ಆದಂತಹ ಬೆಳವಣಿಗೆ, ಲೆಬನಾನ್, ಇಸ್ರೇಲ್ನ ನಡುವೆ ಆದಂತಹ ಬೆಳವಣಿಗೆ ಮತ್ತು ಈ ಚೀನಾದ ವಿರುದ್ಧ 5 ಐಸ್ ಮಾಡಿರುವಂತಹ ಗಂಭೀರ ಆರೋಪ ಆಯಿತು. ಇದು ಜಿ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಇನ್ನು ಎರಡನೇ ಸುದ್ದಿ ನಮ್ಮದೇ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಏನದು? ರಾಜೇಶ್ ಎಕ್ಸ್ಪೋರ್ಟ್ ವಿರುದ್ಧ 15 ಲಕ್ಷ ಕೋಟಿ ರೂಪಾಯಿ ವಂಚನೆಯ ಪ್ರಕರಣ ಇದೆ. 15 ಲಕ್ಷ ಕೋಟಿ ರೂಪಾಯಿ ವಂಚನೆ ಪ್ರಕರಣ ಯಾರೋ ಸಾಮಾನ್ಯರು ಮಾಡಿರುವಂತಹ ಆರೋಪ ಅಲ್ಲ, ಅದರ ಬದಲಾಗಿ ಸೇಬಿ ಮಾಡಿರುವಂತಹ ಒಂದು ಆರೋಪ ಅಥವಾ ಆದೇಶ ಅಂತಲೂ ಕೂಡ ನಾವು ಕರೀಬಹುದು. ಹೆಂಗಿದು? ದೇಶದ IT ರಾಜಧಾನಿ ಅಂದರೆ ಸಿಲಿಕಾನ್ ಸಿಟಿ ಬೆಂಗಳೂರನ್ನು ತಮ್ಮ ಪ್ರಧಾನ ಕಚೇರಿಯನ್ನಾಗಿ ಎಲ್ಲ ಅವರು ಕೆಲಸ ಮಾಡ್ತಾ ಇದ್ರು. ಜಾಗತಿಕ ಮಟ್ಟದಲ್ಲಿ ಈ ಚಿನ್ನದ ದೈತ್ಯ ಸಾಮ್ರಾಜ್ಯವನ್ನು ಕೂಡ ಇವರೆಲ್ಲ ಚಿನ್ನದ ದೈತ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಇದೀಗ ಸೇಬಿ ಈ ಕಂಪನಿಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಅನ್ನೋದು ಏನಿದೆ, ಇದೆಲ್ಲವೂ ಕೂಡ ತನ್ನ ವ್ಯವಹಾರಗಳಾಗಿರ್ಬೋದು, ತನ್ನ ಒಟ್ಟಾರೆ ಆದಾಯದ ಮೂಲಗಳನ್ನೇ ನಕಲಿ ಅಂತ ತೋರಿಸಿದೆ ಅಂತ ಗಂಭೀರವಾದಂಥ ಆರೋಪವನ್ನು ಸೇಬಿ ತನ್ನ ತನಿಖೆಯ ವ್ಯಾಪ್ತಿಯಲ್ಲಿ ಮಾಡಿದೆ. ಹಾಗಾದರೆ ಏನೆಲ್ಲ ಆಗಿದೆ, ಯಾವ ಪರಿಪ್ರಮಾಣದಲ್ಲಿ ಹಣ ಹೋಗಿದೆ, ಏನು ಅಂತ ಡೀಟೇಲ್ಸ್ ನೋಡೋಣ. ಇದ್ರ ಬಗ್ಗೆ 15 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ರಾ ರಾಜೇಶ್ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. 15 ಲಕ್ಷ ಕೋಟಿ ರೂಪಾಯಿ ಚಿನ್ನ ಸಂಸ್ಕರಣೆ ಮತ್ತು ಆಭರಣ ತಯಾರಿಕಾ ಸಂಸ್ಥೆ ಇದು. ಅದರ ವಿರುದ್ಧ ಬಹುವಂಚನೆಯ ಆರೋಪ ಸದ್ಯಕ್ಕೆ ಕೇಳಿಬಂದಿದೆ. ಕಳೆದ 5 ಹಣಕಾಸು ವರ್ಷಗಳಿಂದ 15.15 ಲಕ್ಷ ಕೋಟಿ ರೂಪಾಯಿ ಮೊತ್ತದ ನಕಲಿ ಆದಾಯ ಸೃಷ್ಟಿ ಅಂತ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಸಂಸ್ಥೆ ಆಗಿರುವಂತಹ ಸೇಬಿ ತನ್ನ ತನಿಖೆಯಲ್ಲೆಲ್ಲ ಹೇಳಿದೆ. ಹೀಗಾಗಿ ಅವರಿಗೆ ಷೇರು ಮಾರುಕಟ್ಟೆ ಪ್ರವೇಶ ಮಾಡದಂತೆ ತಾತ್ಕಾಲಿಕ ನಿಷೇಧವನ್ನು ಕೂಡ ಹೇರಲಾಗಿದೆ. ಏನಿದು? ಬೆಂಗಳೂರು ಮೂಲದ ಚಿನ್ನದ ಸಂಸ್ಕರಣೆ, ಆಭರಣ ರಫ್ತು ಮಾಡುವಂತಹ ಸಂಸ್ಥೆ ಇದು, ರಾಜೇಶ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಂತ. ಅದರ ಪ್ರವರ್ತಕ ರಾಜೇಶ್ ಮೆಹ್ತಾ ಅಂತ, ಇವರ ಮೇಲೆ 15.15 ಲಕ್ಷ ಕೋಟಿ ರೂಪಾಯಿ ವಂಚನೆಯ ಹಗರಣ ಇದು. ಅವರು ಹೇಳ್ತಾ ಇದ್ದಾರೆ, ಬಂಡವಾಳ ನಿಯಂತ್ರಕ ಸಂಸ್ಥೆ ಸೇಬಿ ಅವರು ಹೇಳ್ತಾ ಇದ್ದಾರೆ, ಜೂನ್ 3, 2026 ಒಂದು ಆದೇಶ ಇದ್ರು. 5 ವರ್ಷಗಳಲ್ಲಿ ಅಂದರೆ 2021ರಿಂದ 2025ರವರೆಗೆ ತನ್ನ ಆದಾಯವನ್ನು ಸುಳ್ಳಾಗಿ ಬಿಂಬಿಸಿಬಿಟ್ಟಿದೆ ಇದು ಅಂತ ಅವ್ರು ಹೇಳ್ತಾ ಇರೋದು. ರಾಜೇಶ್ ಮೆಹ್ತಾ ಅವರಿಗೆ ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡದಂತೆಲ್ಲ ನಿರ್ಬಂಧವನ್ನು ಹೇಳಲಾಗಿದೆ. ಏನಾಯ್ತಿದು? ಸೆಬಿ ಮತ್ತು ವಿಧಿವಿಜ್ಞಾನ ಸಂಸ್ಥೆ ತನಿಖೆ ಮಾಡಿದ್ರು. ಆ ತನಿಖೆಯ ಪ್ರಕಾರ ಈ ಕಂಪನಿಯ ಒಟ್ಟು 97ರಿಂದ 99ರಷ್ಟು ಈ ವಿದೇಶಿ ಅಂಗಸಂಸ್ಥೆಗಳ ಮುಖಾಂತರ ಬಂದಿದೆ ಅಂತ ಅವರೆಲ್ಲ ತೋರಿಸಿದ್ರು. ಅದು ಸ್ವಿಟ್ಜರ್ಲ್ಯಾಂಡ್ನ ವ್ಯಾಲ್ಕಂಬಿ ಕಂಪನಿ ಅಂತ. ಆದಾಯ ಅಲ್ಲಿಂದ ಬಂದಿತ್ತು, 97ರಿಂದ 99% ನಮಗೆ ಅಲ್ಲಿಂದ ಬಂದಿದೆ ಅಂತ. ಬಟ್ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ಈ ಆದಾಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪುರಾವೆಗಳು ಇದರಲ್ಲಿ ಸಿಕ್ಕಿಲ್ಲ. ಇದು ಆದಾಯ ಕೇವಲ ಕಾಗದದ ಮೇಲೆ ಮಾತ್ರ ಇದೆ ಅಂತ ಈ ಸೇಬಿ ಅವರು ಹೇಳಿದ್ದಾರೆ. 15,000
15,15,483 ಕೋಟಿ 5 ವರ್ಷದಲ್ಲಿ. 2020-21ರಲ್ಲಿ ಏನಾಗಿತ್ತಂತೆ 2.58 ಲಕ್ಷ ಕೋಟಿ ರೂಪಾಯಿ ಆದಾಯ, ಅದರಲ್ಲಿ 2.55 ಲಕ್ಷ ಕೋಟಿ ರೂಪಾಯಿ ಆದಾಯ ನಕಲಿ ಅಂತ ಸೆಬಿ ಅವರು ಹೇಳಿರೋದು. 2021-22ರಲ್ಲಿ 2.43 ಲಕ್ಷ ಕೋಟಿ ರೂಪಾಯಿ ಆದಾಯ ತೋರಿಸಿದ್ದಾರೆ, ಅದರಲ್ಲಿ 2.40 ಲಕ್ಷ ಕೋಟಿ ರೂಪಾಯಿ ಯಾವುದೇ ಪುರಾವೆ ಇಲ್ಲ ಅಂತ ಸೆಬಿ ಹೇಳಿದೆ. 2022-23ನೇ ವಯಸ್ಸಿನಲ್ಲಿ ಈ ವರ್ಷದಲ್ಲಿ 3.39 ಲಕ್ಷ ಕೋಟಿ ರೂಪಾಯಿ ಆದಾಯ ತೋರಿಸಿದ್ದಾರೆ, ಅದರಲ್ಲಿ 3.36 ಲಕ್ಷ ಕೋಟಿ ರೂಪಾಯಿ ಆದಾಯ ಕೇವಲ ಕಾಗದದ ರೂಪದಲ್ಲಿದೆ. ಅಂದ್ರೆ ನಿಮಗೆ ಆದಾಯ ಒಬ್ಬ ಮನುಷ್ಯನಿಗೆ ಆದಾಯ ಬರುತ್ತೆ ಅಂತ ಸೋರ್ಸ್ ತೋರಿಸಬೇಕಲ್ಲ. ರೈಡ್ ಆದಂತಹ ಸಮಯದಲ್ಲಿ ಯಾವುದೋ ಒಬ್ರು ಕೆಲಸ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಯಾವುದೋ ಒಂದು ಮೂಲದಿಂದ ಆದಾಯ ಬರ್ತಾ ಇದೆ. ಬಟ್ ಇವರ ಆದಾಯದ ಮೂಲ ಕೇವಲ ಕಾಗದದ ರೂಪದಲ್ಲಿದೆ, ವಾಸ್ತವದಲ್ಲಿಲ್ಲ ಅಂತ ಸೆಬಿ ಅವರು ಹೇಳಿರೋದು. ಮತ್ತೊಂದು 2023-24ನೇ ಈ ಇಸ್ವಿಯಲ್ಲಿ 2.84 ಲಕ್ಷ ಕೋಟಿ ರೂಪಾಯಿ ಆದಾಯ ತೋರಿಸಿದ್ದಾರೆ. ಈ 2.84 ಲಕ್ಷ ಕೋಟಿ ರೂಪಾಯಿಯಲ್ಲಿ 2.81 ಲಕ್ಷ ಕೋಟಿ ರೂಪಾಯಿ ಆದಾಯ ಸುಳ್ಳು ಅಂತ ಸೆಬಿ ಗಂಭೀರವಾದ ಆರೋಪ ಮಾಡಿದೆ. ಇದು 15 ಲಕ್ಷ ಕೋಟಿ ರೂಪಾಯಿಯನ್ನ ಹಾಗಾದರೆ ಲೂಟಿ ಮಾಡಿದ್ರ ರಾಜೇಶ್ ಅನ್ನುವಂತಹ ಪ್ರಶ್ನೆಗೆ ಸೆಬಿ ಕೊಡ್ತಾ ಇರುವಂತಹ ಡೀಟೇಲ್ಸ್ ಇದು. ಅಂದರೆ ನಾವು ಬೇರೆ ದೇಶಗಳಿಂದ ಬರ್ತಾ ಇದೆ ಆದಾಯ ಇತ್ಯಾದಿ ಅಂತ ಇವರೆಲ್ಲ ತೋರಿಸೋ ಪ್ರಯತ್ನ, ಹೇಳಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಇದರ ಮೂಲಕ್ಕೆ ಹೋಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು ಕೂಡ ಸಿಕ್ಕಿಲ್ಲ ಅಂತ ಸೆಬಿ ಮಾಡಿರುವಂಥದ್ದು ಆರೋಪ. ಮತ್ತೊಂದು ಕಡೆ ಇದರ ಭಾಗವಾಗಿ ಏನಾಗಿದೆ ಅಂತ ಹೇಳಿದ್ರೆ LIC ಮತ್ತು ಕೆನರಾ ಬ್ಯಾಂಕಿಗೂ ಕೂಡ ಇದರ ಹೊಡೆತ ಬಿದ್ದಿದೆ, ಆಘಾತ ಆಗಿದೆ. LIC ಮತ್ತು ಕೆನರಾ ಬ್ಯಾಂಕ್ ಒಂದು ವಿಮಾ ಕಂಪನಿ, ಮತ್ತೊಂದು ಬ್ಯಾಂಕ್, ಸಾರ್ವಜನಿಕ ವಲಯದ ಬ್ಯಾಂಕ್ ಇದು. ರಾಜೇಶ್ ಎಕ್ಸ್ಪೋರ್ಟ್ನಲ್ಲಿ LIC 10.80% ಪಾಲನ್ನು ಹೊಂದಿದೆ, 10.80% ಪಾಲಿದೆ. 2026ರಲ್ಲಿ LIC ಏನು ಮಾಡಿತ್ತು, ಈ ರಾಜೇಶ್ ಎಕ್ಸ್ಪೋರ್ಟ್ ಇದಿದೆ ಅಲ್ವಾ, ಅದರಲ್ಲಿ 637 ಕೋಟಿ ರೂಪಾಯಿ ಇತ್ತು. ಇದೀಗ ಅದು 347 ಕೋಟಿ ರೂಪಾಯಿ ಕುಸಿದಿದೆ. ಹೆಂಗಾಯ್ತು ಇದು? ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ LIC ಮತ್ತು ಕೆನರಾ ಬ್ಯಾಂಕು, LIC ಹೂಡಿಕೆದಾರನಾಗಿ ನಷ್ಟವನ್ನು ಮಾಡಿಕೊಂಡಿದೆ. LIC ಹೂಡಿಕೆದಾರನಾಗಿ ನಷ್ಟ ಮಾಡಿಕೊಂಡ್ರೆ ಕೆನರಾ ಬ್ಯಾಂಕು ಈ ಕಂಪನಿಗೆ ಸಾಲವನ್ನು ಕೊಟ್ಟು ನಷ್ಟವನ್ನು ಅನುಭವಿಸಿದೆ. ಎರಡು ವ್ಯತ್ಯಾಸ ಇದೆ. ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ 10.80% ದೊಡ್ಡ ಪ್ರಮಾಣದ ಶೇರನ್ನು ಇವರು LIC ಅವರೆಲ್ಲ ಹೊಂದಿದ್ರು. LIC ಹೂಡಿಕೆ ಮಾಡಿದಂಥ ಹಣ ಏನಿತ್ತಲ್ಲ ಅದೆಲ್ಲವೂ ಕೂಡ ಸಾರ್ವಜನಿಕರಿಂದ ಈ ಪಾಲಿಸಿಗಳ ಮುಖಾಂತರ ಪ್ರೀಮಿಯಂ ಹಣ ಏನು ಬರುತ್ತಲ್ಲ ಆ ಪ್ರೀಮಿಯಂನ ಹಣ ಅದನ್ನು ಅವರಲ್ಲಿ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಈ ಕಂಪನಿಯ ಶೇರುಗಳೇನಿದೆ ಅಲ್ಲ, ಈ ಕಂಪನಿಯ ಶೇರು ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಹೀಗಾಗಿ ಹಣದ ನಷ್ಟದ ಭೀತಿ ಯಾರಿಗಾಗಿದೆ? LICಗಾಗಿದೆ. ಒಂದು, ಕೆನರಾ ಬ್ಯಾಂಕ್ನವ್ರು ಏನು ಮಾಡಿದ್ರು, ಸಾಲ ಕೊಟ್ಟಿದ್ರು 509 ಕೋಟಿ ರೂಪಾಯಿ. ಇದೀಗ ಅದನ್ನು ಅವರು ಒತ್ತಡದ ಆಸ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಒತ್ತಡದ ಆಸ್ತಿ ಅಂತ ಅಂದರೆ ಸಾಲದ ಕಂತನ್ನು ಅವರು ಕಟ್ಟದ ಹಿನ್ನೆಲೆ ಅದನ್ನು ಒತ್ತಡದ ಆಸ್ತಿ ಅಂತ ಅಲ್ಲೆಲ್ಲ ಅವರು ವರ್ಗೀಕರಣ ಮಾಡಿದ್ದಾರೆ. ಈ ಒತ್ತಡದ ಆಸ್ತಿ ಅಂತ ಹೇಳಿದ್ರೆ ಅಸಲು ಮತ್ತು ಬಡ್ಡಿಯನ್ನು ಒಂದು ಕಂಪನಿ 90 ದಿನಗಳ ಒಳಗಾಗಿ ಕಟ್ಟದೆ ಹೋದರೆ, ಅಂದರೆ EMIಗಳೇನಿರುತ್ತೆ ಅದನ್ನು ಕಟ್ಟದೆ ಹೋದರೆ ಸಹಜವಾಗಿ ಕಂಪನಿ ಅದನ್ನು ಒತ್ತಡದ ಆಸ್ತಿ ಅಂತ ಕನ್ವರ್ಟ್ ಮಾಡ್ತಾರೆ. ಇದನ್ನು ಇದೀಗ ಏನು ಮಾಡ್ತಾ ಇದ್ದಾರೆ, ಅವರು ಸಾಲದ ಹಕ್ಕಾಗಿ ಹರಾಜು ಮಾಡೋ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಈಗ ಸಾಲ ವಸೂಲಿ ಆಗ್ತಾ ಇಲ್ಲ, ಬಡ್ಡಿ ಬರ್ತಾ ಇಲ್ಲ, 90 ದಿನಗಳಿಂದ ಅಧಿಕ ಆಯಿತಂತೆ. ಹೀಗಾಗಿ 509 ಕೋಟಿ ರೂಪಾಯಿ, ಜಸ್ಟ್ ಇಮ್ಯಾಜಿನ್, 509 ಕೋಟಿ ರೂಪಾಯಿ ಸಾಲ ಕೊಡುವಾಗ ಪರಿಶೀಲನೆ ಮಾಡಿಲ್ಲೋ ಯಾವುದು ಕೂಡ ಗೊತ್ತಿಲ್ಲ. ಒಬ್ಬ ಜನಸಾಮಾನ್ಯ ಸಾಲ ಕೇಳೋಕೆ ಹೋದರೆ 108 ದಾಖಲೆಗಳನ್ನು ಕೇಳ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ, ಈ ದೇಶದಲ್ಲಿ ಸಾಲವನ್ನು ತೆಗೆದುಕೊಂಡು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಜನಸಾಮಾನ್ಯರಿಗೆ ಸಾಲ ಸಿಗಲ್ಲ ಅಂತ ಇದೀಗ ಇವರು ಇದನ್ನು ಏನು ಮಾಡಿದ್ದಾರೆ, ಸಾಲದ ಹಕ್ಕು ಹರಾಜು ಅಂತ ಮಾಡಿದ್ದಾರೆ. ಏನಿದು ಸಾಲದ ಹಕ್ಕು ಹರಾಜು ಅಂತ ಹೇಳಿದ್ರೆ, ವಸೂಲಿ ಆಗದೇ ಇದ್ದಾಗ ಈ ಸಾಲವನ್ನು ವಸೂಲಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಾನೂನಾತ್ಮಕ ಹಕ್ಕನ್ನು ಮತ್ತೊಬ್ಬರಿಗೆ ಕೊಡ್ತಾರೆ, ಅದನ್ನು ಬಿಡ್ ಮಾಡೋ ಮುಖಾಂತರ ಕೊಡ್ತಾರೆ. ಹೀಗಾಗಿ ಅವರು ಆ ಹಣವನ್ನು ವಸೂಲಿ ಮಾಡೋದಕ್ಕೆ ಹೋಗ್ತಾರೆ. ಕೆನರಾ ಬ್ಯಾಂಕ್ ಅದಕ್ಕೆ ಮುಂದಾಗ್ತಾ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಹಾಗಾದರೆ ಸೆಬಿ ಹೇಳಿದ್ದೇನು? ನಕಲಿ ಆದಾಯ ಸೃಷ್ಟಿ ಆಗಿದ್ದು ಹೇಗೆ? ಸೆಬಿ ಇದ್ರ ಬಗ್ಗೆ ಏನು ಹೇಳ್ತು? ರಾಜೇಶ್ ಎಕ್ಸ್ಪೋರ್ಟ್ 2021ರಿಂದ 2025 ನಡುವೆ ಆದಾಯದ ತಪ್ಪು ಮಾಹಿತಿ ಕೊಟ್ಟಿದೆ. 5 ವರ್ಷಗಳ ಕಾಲ ತಪ್ಪು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಸುಮಾರು 15.15 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ನಕಲಿ ದಾಖಲೆಗಳ ಮುಖಾಂತರ ಅವರು ಸೃಷ್ಟಿ ಮಾಡಿದ್ದಾರೆ. ಆದಾಯದ ಪುರಾವೆ ಇಲ್ಲ. ಆದಾಯ ಎಲ್ಲಿಂದ ಬಂತು, ಸ್ವಿಟ್ಜರ್ಲ್ಯಾಂಡ್ನಿಂದ ಬಂತು, ಬೇರೆ ದೇಶದಿಂದ ಬಂತು, ಯಾವುದಕ್ಕೂ ಕೂಡ ಪುರಾವೆ ಇಲ್ಲ. ಕಂಪನಿ ಘೋಷಣೆ ಮಾಡಿದ ಒಟ್ಟು ಆದಾಯದ 99.8% ಆಗಿದೆ. ಕಂಪನಿಯ ಬಹುಪಾಲು ಆದಾಯ ವಿದೇಶಿಯ ವ್ಯಾಲ್ಕಂಬಿಯಿಂದ ಬಂದಿದೆ ಅಂತ ಅವರೆಲ್ಲ ತೋರಿಸಿದ್ದಾರೆ. ವಾಸ್ತವದಲ್ಲಿ ಈ ಹಣ ಅಲ್ಲಿ ಬರದೇ ಇರೋದು ಸೆಬಿ ತನಿಖೆಯಲ್ಲೆಲ್ಲ ಪತ್ತೆ ಆಗಿದೆ. 15,15,483 ಕೋಟಿ ರೂಪಾಯಿ ಇದು ಬೃಹತ್ ಆದಾಯ ಏನಿದೆ ಕೇವಲ ಕಾಗದದ ಮೇಲೆ ಇದೆ ಅಂತ ಸುಳ್ಳಿದು. ಸ್ವಿಸ್ ಅಂಗಸಂಸ್ಥೆಯ ಮುಖಾಂತರ ಒಂದು ನಕಲಿ ಬಿಲ್ಲಿಂಗ್ ಎಲ್ಲ ಅವರು ಮಾಡಿಕೊಂಡಿದ್ದಾರೆ ಅಂತ ಸುದ್ದಿ.
ಒಟ್ಟು ಆದಾಯದ 99% ಏನಿದೆಯಲ್ಲ ಸ್ವಿಟ್ಜರ್ಲ್ಯಾಂಡ್ನ ವ್ಯಾಲ್ಕಂಬಿ ಅನ್ನುವಂಥ ಒಂದು ಸಂಸ್ಕರಣಾ ಅಂಗ ಅಂತ ಅವರೆಲ್ಲ ಹೇಳ್ತಾರೆ, ಅಲ್ಲಿಂದ ಬರ್ತಾ ಇದೆ ಅಂತ ಅವರೆಲ್ಲ ಲೆಕ್ಕ ಕೊಟ್ಟರಂತೆ. ಇವರು ಸೆಬಿ ಅವರು ಏನು ಮಾಡಿದ್ರು, ಲೆಕ್ಕ ಕೊಡ್ತಿದ್ದಾರೆ ಅಂತೇಳಿ ಇದನ್ನೆಲ್ಲ ಪರಿಶೀಲನೆ ಮಾಡಿದರು. ಆವಾಗ ಪರಿಶೀಲನೆ ಮಾಡಿದಾಗ ಒಂದು ಆಶ್ಚರ್ಯಕರ ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ ನೋಡಿ, ಭಾರಿ ಇಂಟ್ರೆಸ್ಟಿಂಗ್ ಇದೆ. ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ನಡುವೆ, ಒಟ್ಟಾರೆ ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ನಡುವೆ ಈ ಚಿನ್ನದ ಆಮದು ಮತ್ತು ಚಿನ್ನದ ರಫ್ತು ಈ ಪರಿಪ್ರಮಾಣದಲ್ಲಿ ನಡೆದಿಲ್ಲ ಅಂತ ಸೆಬಿಗೆ ಗೊತ್ತಾಯಿತು ಅವರು ತನಿಖೆ ಮಾಡಿದಾಗ. ಈ ಕಂಪನಿ ಬಿಡಿ, ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಬಿಟ್ಟು ಬಿಡಿ, ಇಡೀ ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ನಡುವೆ ಆ ಪರಿಪ್ರಮಾಣದಲ್ಲಿ ವ್ಯವಹಾರಗಳ ಆಗಿಲ್ಲ ಅನ್ನೋದು ಗೊತ್ತಾಯಿತು. ಒಂದು. ಎರಡನೇದ್ದು, ರಾಜೇಶ್ ಮೆಹ್ತಾ ಏನಿದ್ದಾರೆ, ಆ ವ್ಯಕ್ತಿ ಏನಿದ್ದಾರೆ, ಅಫ್ಲುಯೆನ್ಸ್ ಶೇರ್ಸ್ ಆ್ಯಂಡ್ ಸ್ಟಾಕ್ಸ್ ಎಂಬಂಥ ಒಂದು ಸಂಸ್ಥೆಯ ಮುಖಾಂತರ 11,487 ಕೋಟಿ ರೂಪಾಯಿ ಚಿನ್ನದ ಮಾರಾಟ ಮತ್ತು ಖರೀದಿ ಆಗಿದೆ ಅಂತ ಪುಸ್ತಕದಲ್ಲ ತೋರಿಸಿದ್ರಂತೆ. ಅವಾಗ ಇವರು ಸೆಬಿ ಅವರು ಏನು ಮಾಡಿದ್ದಾರೆ, ಹಿಂಗಾಗಿದೆಯಾ ಅಂತ ಹೇಳಿ ಈ ಅಫ್ಲುಯೆನ್ಸ್ ಶೇರ್ಸ್ ಆ್ಯಂಡ್ ಸ್ಟಾಕ್ಸ್ ಇತ್ತಲ್ಲ ಅವರನ್ನು ಇವರು ಸಂಪರ್ಕ ಮಾಡ್ತಾರೆ. ಈ ಸಂಪರ್ಕ ಮಾಡಿದಾಗ, ಅವರನ್ನು ವಿಚಾರಣೆ ಮಾಡಿದಾಗ, ರಾಜೇಶ್ ಎನ್ನುವಂತಹ ಗ್ರಾಹಕರೇ ನಮಗೆ ಗೊತ್ತಿಲ್ಲ, ಅವರು ನಮ್ಮ ಗ್ರಾಹಕರೇ ಅಲ್ಲ ಅಂತ ಇವರು ತನಿಖೆ ಮಾಡಿದಂತಹ ಸಮಯದಲ್ಲಿ ಗೊತ್ತಾಗಿದ್ದಂಥದ್ದು. ಅಂದರೆ ಈಗ ಸೆಬಿ ಅವರು ಒಟ್ಟಾರೆ ಮಾಡಿರುವಂಥ ಆರೋಪ ಅಥವಾ ಅವರು ಹೇಳ್ತಾ ಇರುವಂಥದ್ದು, ಇದೇನೆಲ್ಲ ಬೆಳವಣಿಗೆ ಆಯ್ತಲ್ಲ, ಕಂಪನಿ ವಂಚನೆ ಆಯ್ತಲ್ಲ, ಈ ವಂಚನೆಯನ್ನು ಎಲ್ಲವನ್ನು ಕೂಡ ಮುಚ್ಚಿಡೋದಕ್ಕೆ ನಮಗೆ ತನಿಖೆಗೂ ಕೂಡ ಅಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಸೆಬಿ ಅವರು ಹೇಳಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ಸೆಬಿ ತನಿಖೆಯಲ್ಲಿ 2 ಪ್ರಮುಖ ಅಕ್ರಮಗಳು ಪತ್ತೆಯಾಗಿದೆ. ನಾನು ಈಗ ಉಲ್ಲೇಖ ಮಾಡಿದ ಹಾಗೆ ಆಫ್ರಿಕನ್ ಚಿನ್ನದ ಗಣಿ ಹೂಡಿಕೆ ಸುಳ್ಳು. ಇವರು 1,035 ಕೋಟಿ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದ್ದೀವಿ ಆಫ್ರಿಕಾದಲ್ಲಿ ಅಂತ. ಈ ಹೂಡಿಕೆಯ ಅಸ್ತಿತ್ವ, ಮೌಲ್ಯಮಾಪನ ವರದಿ, ಪುರಾವೆ ನೀಡೋದಕ್ಕೆಲ್ಲ ಕಂಪನಿ ವಿಫಲ ಆಗಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್ ಇದು. ಏನಿದು, ಆಫ್ರಿಕಾದಲ್ಲಿ ಚಿನ್ನದ ಗಣಿಯೊಂದರಲ್ಲಿ ಕಂಪನಿ 1,035 ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿದೆ, ಅಲ್ಲಿಂದ ನಮಗೆ ಆದಾಯ ಸಿಗ್ತಾ ಇದೆ, ಆದಾಯದ ಮೂಲ ಇದೆ ಅಂತೆಲ್ಲ ಹೂಡಿಕೆದಾರರಿಗೆ ಇವರೆಲ್ಲ ನಂಬಿಸ್ತಾ ಇದ್ರಂತೆ. ನಮಗೆ ಆಫ್ರಿಕಾದಿಂದ ಆದಾಯ ಬರುತ್ತೆ ಅಂತ. ಆಗ ಇವರು ಏನು ಮಾಡಿದ್ದಾರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಮತ್ತು ಸೆಬಿ ಅವರು ಇದ್ರ ಬಗ್ಗೆ ದಾಖಲೆ ಕೊಡಿ ಅಂತ ಕೇಳಿದ್ದಾರೆ. ಆಗ ಅವರು ಏನು ಮಾಡಿದರು, ಕಂಪನಿಯವರು ದಾಖಲೆ ಇಲ್ಲ, ನಮಗೆ ಆದಾಯ ಬರ್ತಾ ಇದೆ, ನಮ್ಮ ಹೂಡಿಕೆ ಆಗಿದೆ, ಹೌದು ನೀವು ಹೇಳ್ತಾ ಇದ್ದೀರಿ, ಬಟ್ ದಾಖಲೆ ಬೇಕಲ್ಲ, ಡಾಕ್ಯುಮೆಂಟ್ಸ್, ಇದನ್ನು ಪರಿಶೀಲನೆ ಮಾಡಿದಾಗಿಲ್ಲ. ಆ ಮುಖಾಂತರ ವಿದೇಶಿ ಆಸ್ತಿ ಹೆಸರಲ್ಲಿ ಸುಳ್ಳು ಆರ್ಥಿಕ ಮೌಲ್ಯವನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಎಲ್ಲವೂ ಕೂಡ ಗೊತ್ತಾಯಿತು. ಅಂದರೆ 1,035 ಕೋಟಿ ರೂಪಾಯಿ ಹಣ ಹೂಡಿಕೆ ಮಾಡಿದ್ದಕ್ಕೆ ಆಧಾರವಿಲ್ಲ. ಹೂಡಿಕೆದಾರರು ಮತ್ತು ಶೇರ್ ಮಾರ್ಕೆಟನ್ನು ದಾರಿ ತಪ್ಪಿಸೋದಕ್ಕೆ ಇವರು ಪ್ರಯತ್ನ ಪಟ್ಟುವಂಥದ್ದು ಒಂದು. ಎರಡನೇದ್ದು ಏನು ಅಂತ ಹೇಳಿದೆ, ಇದರಲ್ಲಿ ಅಫ್ಲುಯೆನ್ಸ್ ಶೇರ್ಸ್ ವಹಿವಾಟು ಕೂಡ ಸುಳ್ಳು ಅಂತ ಗೊತ್ತಾಗಿದೆ. ಅಫ್ಲುಯೆನ್ಸ್ ಶೇರ್ಸ್ ವಹಿವಾಟು ಕೂಡ ಸುಳ್ಳು ಅಂತ ಗೊತ್ತಾಗಿರೋದು ಹೆಂಗೆ ಅಂತ ಹೇಳಿದರೆ, ಹಣಕಾಸು ವರದಿಯಲ್ಲಿ 2022ರಿಂದ 2024 ಈ ಹಣಕಾಸು ವರ್ಷಗಳಿತ್ತಲ್ಲ, ಆ ನಡುವೆ ಅಫ್ಲುಯೆನ್ಸ್ ಶೇರ್ಸ್ ಸಂಸ್ಥೆಯ ಮುಖಾಂತರ ಭಾರಿ ಮೊತ್ತದ ವ್ಯವಹಾರ ನಡೆದಿದೆ ಅಂತೆಲ್ಲ ಅವರು ತೋರಿಸಿದ್ರು. ಇದು ಆಫ್ರಿಕನ್ ಚಿನ್ನದ ಗಣಿಯ ಹೂಡಿಕೆ ಸುಳ್ಳು ಅನ್ನೋದನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಸೆಬಿ ಅವರು ತಮ್ಮ ದಾಖಲೆಗಳ ಮುಖಾಂತರ ಎಲ್ಲವೂ ಕೂಡ ಬಹಿರಂಗ ಮಾಡಿದರು. ಎರಡನೇದ್ದು, ನಾನು ಆವಾಗಲೇ ಉಲ್ಲೇಖ ಮಾಡಿದಾಗೆ ಇದರಲ್ಲಿ ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಅಫ್ಲುಯೆನ್ಸ್ ಶೇರ್ಸ್ ಎನ್ನುವಂಥದ್ದನ್ನು ಅವರು ತೆಗೆದುಕೊಂಡು ಬಂದ್ರಲ್ಲ, ಅದರಲ್ಲಿಯೂ ಕೂಡ ಸುಳ್ಳು ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಹೆಂಗೆ, ಅಫ್ಲುಯೆನ್ಸ್ ಶೇರ್ಸ್ ವಹಿವಾಟು ಕೂಡ ಸುಳ್ಳು ಅಂತ. ಇದರಲ್ಲಿ 11,487 ಕೋಟಿ ರೂಪಾಯಿ ಮೌಲ್ಯದ ಮಾರಾಟ ಮತ್ತು 11,488 ಕೋಟಿ ರೂಪಾಯಿ ಮೌಲ್ಯದ ಖರೀದಿ ಇದೇನಿದೆ, ಈ ವಹಿವಾಟು ಕೂಡ ಸುಳ್ಳ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇದರಲ್ಲಿಯೂ ಕೂಡ ಸುಳ್ಳು ಅನ್ನೋದನ್ನು ಸೆಬಿ ಅವರು ಹೇಳ್ತಾ ಇದ್ದಾರೆ. ರಾಜೇಶ್ ಎಕ್ಸ್ಪೋರ್ಟ್ ನಮಗೆ ಗ್ರಾಹಕರೇ ಅಲ್ಲ, ನಮ್ಮ ನಡುವೆ ಅಂಥದ್ದು ಯಾವುದೇ ಒಪ್ಪಂದ ನಡೆದಿಲ್ಲ. ಸೆಬಿ ತನಿಖೆ ವೇಳೆ ಅಫ್ಲುಯೆನ್ಸ್ ಸಂಸ್ಥೆ ಇಂಥದ್ದೊಂದು ಸ್ಫೋಟಕವನ್ನು ಹೇಳಿಕೆಯನ್ನು ಕೊಟ್ಟರು. ನಾನು ಆವಾಗಲೇ ಹೇಳಿದೆ, ಈ ವ್ಯವಹಾರಗಳಾಗಿದೆ, ಖರೀದಿ ಆಗಿದೆ, ಮಾರಾಟ ಆಗಿದೆ ಅಂತ ಇವರೆಲ್ಲ ದಾಖಲೆಗಳಲ್ಲಿ ಅಂದರೆ ತಮ್ಮ ಕಾಗದ ರೂಪದಲ್ಲೆಲ್ಲ ಬರೆದಿಟ್ಟಿದ್ರಲ್ಲ, ಹೌದಾ, ತನಿಖೆ ಮಾಡಿದ್ರು ಇವರು. ಆ ಅಫ್ಲುಯೆನ್ಸ್ ಶೇರ್ಸ್ ಅನ್ನುವಂತಹ ಒಂದು ಸ್ಟಾಕ್ ಪ್ರೈವೇಟ್ ಲಿಮಿಟೆಡ್ ಇತ್ತಲ್ಲ, ಅವರಿಗೆ ಕೇಳಿದರು ಹೀಗಾಗಿದೆ ವ್ಯವಹಾರಗಳು ಏನು ಎತ್ತ ಅಂತ. ಅವರು ಹೇಳಿದರು, ನಮ್ಮ ಮತ್ತು ಅವರ ನಡುವೆ ಯಾವುದೇ ವ್ಯವಹಾರಗಳಲ್ಲ ಅಂತ ಹೇಳಿದರು. ಆವಾಗ ಸೆಬಿ ಅವರಿಗೆ ಗೊತ್ತಾಯಿತು, ಇದು ಅಕ್ರಮ ಆಗಿದೆ, ಹಣ ಲೂಟಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಗೊತ್ತಾದ ನಂತರ ಇಂಥದ್ದೊಂದು ವರದಿಯನ್ನು ಸದ್ಯಕ್ಕೆ ಹೊರಗೆ ಬಿಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು, ಈ ಸೆಬಿ ಇದೆಲ್ಲವನ್ನು ಹೇಳಿದ ನಂತರ ರಾಜೇಶ್ ಎಕ್ಸ್ಪೋರ್ಟ್ನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಏನು ಸ್ಪಷ್ಟನೆ ಕೊಟ್ಟರು, ಸಹಜವಾಗಿ ಅವರು ಹೇಳ್ತಾ ಇದ್ದಾರೆ, ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ ರಾಜೇಶ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ನವರು. ಇದೆಲ್ಲವೂ ಕೂಡ ಶುದ್ಧ ಸುಳ್ಳು, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಅವರ ನಡುವೆ ಮತ್ತು ನಮ್ಮ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಸೆಬಿ ನೀಡಿರೋದು ಮಧ್ಯಂತರ ಆದೇಶ, ಆದಾಯವೆಲ್ಲವೂ ಕೂಡ 100ಕ್ಕೆ 100 ಸರಿ ಇದೆ.
ಸೆಬಿ ಮತ್ತು ಕಂಪನಿಯ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಹೀಗಾಗಿ ಗೊಂದಲ ಉಂಟಾಗಿದೆ. ಶೀಘ್ರದಲ್ಲೇ ಅಗತ್ಯವಿರುವ ಎಲ್ಲ ಮೂಲ ದಾಖಲೆಗಳನ್ನು ಸೆಬಿಗೆ ಸಲ್ಲಿಸ್ತೀವಿ. ನಮ್ಮ ಮೇಲಿನ ಎಲ್ಲ ಗೊಂದಲಗಳನ್ನು ಕೂಡ ನಾವು ಬಗೆಹರಿಸಿಕೊಳ್ತೀವಿ ಅಂತ ಸೆಬಿ ಹೇಳಿದೆ. ನಮ್ಮ ನಡುವೆ ಅವರ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು, ಲೆಕ್ಕಾಚಾರದಲ್ಲಿ ಸೆಬಿ ಸ್ವಲ್ಪ ತಪ್ಪು ಮಾಡ್ಕೊಂಡ್ಬಿಟ್ಟಿದೆ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಅವ್ರು ಹೇಳ್ತಾ ಇರೋದು, ಈ ಆದಾಯ ಹಣ ತೋರಿಸೋದಲ್ಲಿ ಅಂದರೆ ನಮಗೆ ಆದಾಯ ಹೆಚ್ಚಿದೆ, ನಮಗೆ ಆದಾಯ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ, ಆದಾಯದ ಪ್ರಮಾಣ ದುಪ್ಪಟ್ಟಾಗಿದೆ, ಇವೆಲ್ಲವನ್ನು ಕೂಡ ತೋರಿಸೋದ್ರಿಂದ ನಮ್ಗೆ ಯಾವುದೇ ಲಾಭ ಇಲ್ಲ. ನಾವ್ಯಾಕೆ ಸುಳ್ಳು ಹೇಳಬೇಕು? ಸುಳ್ಳು ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹೀಗಾಗಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ನಾವು ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಒಂದು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಸೆಬಿ ಕೊಟ್ಟಂತಹ ಆದೇಶದಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಅಕ್ರಮ ಮಾಡಿದೆ, ವಂಚನೆ ಆಗಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಇವರು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ತನಿಖೆಯಾಗಿ ಏನಾಗುತ್ತೆ ಕಾದೋಡೋಣ. ಇದು ಜೀ ಕನ್ನಡ ನ್ಯೂಸ್ ಡಿಎನ್ಎ ಎರಡನೇ ಸುದ್ದಿ. ಮೂರನೇ ಸುದ್ದಿಯಲ್ಲಿ ಎರಡು ವಿಚಾರ. ಒಂದು ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಸುದ್ದಿ, ಮತ್ತೊಂದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನದು? ಇತ್ತೀಚೆಗೆ ಭಾರತದಲ್ಲಿ ಬ್ರಿಕ್ಸ್ ಶೃಂಗಸಭೆ ಆದಂತಹ ಸಮಯದಲ್ಲೂ ಕೂಡ ಭಾರತದ ನಾಯಕತ್ವ, ನರೇಂದ್ರ ಮೋದಿಯವರ ನಾಯಕತ್ವ, ಭಾರತದ ಆರ್ಥಿಕತೆಯ ಬಗ್ಗೆ ಹಾಡಿ ಹೊಗಳಲಾಗಿತ್ತು. ಒನ್ಸ್ ಅಗೇನ್ ಇವತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಕೂಡ ನರೇಂದ್ರ ಮೋದಿಯವರನ್ನ ಮತ್ತು ಭಾರತವನ್ನ ಹಾಡಿ ಹೊಗಳೋ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ರಷ್ಯಾ ಅಂತ ಹೇಳಿದರೆ ಅಮೆರಿಕಾದ ಮತ್ತು ಚೀನಾ, ಈ ಎರಡು ದೇಶಗಳ ತ್ರಿಕೋನಾಕೃತಿಯನ್ನು ತೆಗೆದುಕೊಂಡು ಬನ್ನಿ. ಚೀನಾ ಮತ್ತು ರಷ್ಯಾವನ್ನು ಬಗ್ಗು ಬಡಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಪ್ರಯತ್ನವನ್ನು ಪಡ್ತಾ ಇದೆ. ಅದಕ್ಕಾಗಿ ಭಾರತವನ್ನು ಬಳಸಿಕೊಳ್ಳುವ ಹಂಬಲದಲ್ಲೂ ಕೂಡ ಅಮೆರಿಕ ಇದ್ದಿದ್ದನ್ನು ನಾವು ಗಮನಿಸಿದ್ದೀವಿ. ಈ ಎಲ್ಲ ಹಂಬಲ, ಒತ್ತಡಗಳು, ಈ ರಾಜತಾಂತ್ರಿಕ ಬೆದರಿಕೆಗಳು, ಇವೆಲ್ಲದರ ನಡುವೆಯೂ ಕೂಡ ಭಾರತ ಮತ್ತು ರಷ್ಯಾದ ಸಂಬಂಧದ ಬಗ್ಗೆ ನಮಗೆಲ್ಲೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ 2014ರಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಲ್ಲಿ ಬಂದ ನಂತರ ರಷ್ಯಾ ಮತ್ತು ಭಾರತದ ಸಂಬಂಧ ಹಿಂದೆಯೂ ಕೂಡ ಅತ್ಯುತ್ತಮವಾಗಿತ್ತು. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಡೀಟೇಲ್ಸಿಗೆ ಬರ್ತೇನೆ. ಅದಾದ ನಂತರವೂ ಕೂಡ 2014ರಿಂದ ಇಲ್ಲಿಯ ತನಕವೂ ಕೂಡ ಭಾರಿ ಅತ್ಯುತ್ತಮವಾಗಿ ಕಾಯ್ದುಕೊಂಡು ಬಂದಿದ್ದೀವಿ. ಇದೀಗ ಪುಟಿನ್ ಅವರು ಮೋದಿಯವರನ್ನು ಹಾಡಿ ಹೋಗಲಿದ್ದಾರೆ, ಭಾರತದ ಆರ್ಥಿಕತೆಯನ್ನು ಹಾಡಿ ಹೋಗಲಿದ್ದಾರೆ. ಏನಂದ್ರೆ ಅವರು ಅಂತ ಹೇಳಿದ್ರೆ, ಭಾರತ ಒಂದು ಮಹಾನ್ ರಾಷ್ಟ್ರ ಅನ್ನುವಂಥ ಹೇಳಿಕೆಗಳನ್ನು ಪುಟಿನ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದರು ಪುಟಿನ್? ಯಾಕಾಗಿ ಈ ಹೇಳಿಕೆಗಳು ಬಂತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಭಾರತದ ಮೇಲೆ ಒತ್ತಡ ಜಗತ್ತಿಗೆ ಮಾರಕ ಅಂತ ಅವ್ರು ಹೇಳಿರೋದು. ಭಾರತದ ಮೇಲೆ ಒತ್ತಡವನ್ನು ಹಾಕಲಾಗುತ್ತಲ್ಲ, ಅದು ಜಗತ್ತಿಗೆ ಮಾರಕ ಅಂತ ಹೇಳಿದರು. ಭಾರತದ ಪ್ರಭಾವಶಾಲಿ ಆರ್ಥಿಕ ಪ್ರಗತಿ ಮತ್ತು ಅದರ ಸ್ವತಂತ್ರ ವಿದೇಶಾಂಗ ನೀತಿ ಉತ್ತಮವಾಗಿದೆ. ಭಾರತದೊಂದಿಗಿನ ಆರ್ಥಿಕ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಣೆ ಮಾಡೋದಕ್ಕೆ ರಷ್ಯಾ ಬದ್ಧ ಆಗಿದೆ. ಭಾರತದ ಮೇಲೆ ಪಾಶ್ಚಿಮಾತ್ಯ ದೇಶಗಳು ಒತ್ತಡ ಹೇರ್ತಾ ಇರುವುದು ಜಗತ್ತಿಗೆ ಮಾರಕ ಅಂತ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಹೇಳಿರೋದು. ಇದು ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟ್ರೀಯ ಆರ್ಥಿಕ ಶೃಂಗಸಭೆ ನಡೀತು. ಆ ಶೃಂಗಸಭೆಯಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿರೋದು. ಇದು ಒತ್ತಡ ತರುವುದು ಅಸಾಧ್ಯ ಅಂತ. ಏನು? ರಷ್ಯಾದೊಂದಿಗೆ ಭಾರತ ಹೊಂದಿರುವ ಸಂಬಂಧದ ವಿಚಾರವಾಗಿ ಮೋದಿಯವರ ಮೇಲೆ ಒತ್ತಡ ಹೇರೋದಕ್ಕೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶ ಪ್ರಯತ್ನಗಳನ್ನು ಪಡ್ತಾ ಇದೆ, ಬಟ್ ಅದು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಇದು ಹಾನಿ ತರುತ್ತೆ. ಭಾರತ ಒಂದು ಮಹಾನ್ ದೇಶ ಆಗಿದೆ. ಅವರು ಹೇಳ್ತಾ ಇರೋದು ಅತ್ಯುತ್ತಮವಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ. ಈ ಆರ್ಥಿಕ ಪ್ರಗತಿಗೆ ನರೇಂದ್ರ ಮೋದಿಯವರ ಕಾರಣ ಆಗಿದೆ. ನಾವು $100 ವ್ಯಾಪಾರದ ಗುರಿಯನ್ನು ಹೊಂದಿದ್ದೀವಿ ಅಂತ. ಇವತ್ತು $65 ಬಿಲಿಯನ್ ವ್ಯಾಪಾರ ಇದೆ ರಷ್ಯಾ ಮತ್ತು ಭಾರತದ್ದು. ಅದನ್ನು ಇನ್ನೂ 30% ಏರಿಕೆ ಮಾಡಿಕೊಂಡು ನಾವು $100 ಬಿಲಿಯನ್ ವ್ಯಾಪಾರವನ್ನು ಮಾಡ್ಕೊಳ್ತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. ಅಂದರೆ ನೋಡಿ, ಉಕ್ರೇನ್ ರಷ್ಯಾ ಸಂಘರ್ಷ ಆಯಿತು 2 ವರ್ಷಗಳ ಹಿಂದೆ. ಈ ಸಂಘರ್ಷದ ನಂತರ ನಾನು ಅನೇಕ ಬಾರಿ ಹೇಳಿದಾಗೆ ಯುರೋಪಿಯನ್ ಒಕ್ಕೂಟ ಮತ್ತು ಅಮೆರಿಕಾದವರು ರಷ್ಯಾದ ಮೇಲೆ ದಿಗ್ಬಂಧನಗಳನ್ನು ಹೇರಿದರು. ಏನಂತ? ರಷ್ಯಾ ಉತ್ಪಾದನೆ ಮಾಡುವಂತಹ ತೈಲಕ್ಕೆ ಕೇವಲ $60 ಮಾತ್ರ ದರ, ಅದಕ್ಕಿಂತ ಹೆಚ್ಚು ದರವನ್ನು ಕೊಡುವಂತಿಲ್ಲ ಅಂತೆಲ್ಲ ದಿಗ್ಬಂಧನವನ್ನು ಹೇರಿದರು. ಈ ದಿಗ್ಬಂಧನವನ್ನು ವಿಧಿಸಿದ ನಂತರ ರಷ್ಯಾ ಏನು ಮಾಡ್ತು? ತನ್ನಲ್ಲಿರುವಂತಹ ತೈಲವನ್ನು ರಿಯಾಯಿತಿ ದರದಲ್ಲಿ ಭಾರತಕ್ಕೆ ಕೊಡ್ತಾ ಹೋಯಿತು. ರಿಯಾಯಿತಿ ದರದಲ್ಲಿ ನಾವು ಜಾಗತಿಕವಾಗಿ ಏನು ದರವನ್ನು ನೋಡ್ತೀವಿ, ಅದಕ್ಕಿಂತ ಕಡಿಮೆ ದರದಲ್ಲಿ ನಮಗೆಲ್ಲ ದರವೂ ಕೂಡ ಸಿಗ್ತಾ ಹೋಯಿತು. ಈ ದರ ಸಿಕ್ಕಾಗ ಭಾರತ ಅತಿ ಹೆಚ್ಚು ತೈಲವನ್ನು ರಷ್ಯಾದಿಂದ ತೆಗೆದುಕೊಂಡು ಬರೋದಕ್ಕೆ ಶುರುವಾಯಿತು. ಇದರ ಪರಿಣಾಮ ಏನಾಯಿತು? ಆಗಸ್ಟ್ 2025ರಲ್ಲಿ ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತೀರಿ ಅಂತ ಅಮೆರಿಕಾದವರು ಏನು ಮಾಡಿದರು? 25% ಸುಂಕವನ್ನು ವಿಧಿಸೋಕೆ, ದಂಡನಾತ್ಮಕ ಸುಂಕವನ್ನು ವಿಧಿಸೋಕೆ ಶುರು ಮಾಡಿದರು. ಭಾರತ ಇದಕ್ಕೆ ಯಾರೇ ಅಂತ ಇಲ್ಲ, ಅದನ್ನು ತೈಲವನ್ನು ನಾವು ಖರೀದಿ ಮಾಡಿದ್ವಿ. ಇದೀಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಮಾಡಿದಂತಹ ಸಮಯದಲ್ಲೂ ಕೂಡ ಅದನ್ನು ನಾವು ಎಕ್ಸ್ಟೆಂಡ್ ಮಾಡ್ತೀವಿ, ಮುಗಿದೋಯ್ತು ಅಂತ ಎಲ್ಲವನ್ನು ಹೇಳಿದಾಗಲೂ ಕೂಡ ಕೇಂದ್ರ ಸರ್ಕಾರ ಹೇಳ್ತು, ಇಲ್ಲ ನಾವು ತೈಲವನ್ನು ರಷ್ಯಾದಿಂದ ಖರೀದಿ ಮಾಡ್ತೀವಿ, ಅಮೆರಿಕಾದ ಈ ಬೆದರಿಕೆಗಳಿಗೆ ನಾವು ಸೊಪ್ಪು ಹಾಕಲ್ಲ ಅಂತ ಅವರು ಹೇಳಿದ್ದು. ಇದು ರಷ್ಯಾ ಮತ್ತು
ಭಾರತದ ನಡುವೆ ಇರುವಂತಹ ಸಂಬಂಧ. ಹೀಗಾಗಿ ಅವರು ಈ ಬೆದರಿಕೆ ಹಾಕೋದು ಯಾವುದು ಕೂಡ ನಡೆಯಲ್ಲ ಅಂತ ಈಗ ಅವರು ಹೇಳಿದ್ದಾರೆ. ಮೋದಿ ನಾಯಕತ್ವಕ್ಕೆ ಪುಟಿನ್ ಬಹುಪರಾಕ್ ಅಂದಿರೋದು. ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಭಾರತ ಪ್ರಸ್ತುತ ಅತ್ಯಂತ ವೇಗದ ಆರ್ಥಿಕ ಬೆಳವಣಿಗೆಯನ್ನು ಸಾಧನೆ ಮಾಡ್ತಾ ಇದೆ. ದ್ವಿಪಕ್ಷೀಯ ವ್ಯಾಪಾರ $100 ಬಿಲಿಯನ್ ಮೈಲುಗಳನ್ನು ತಲುಪುವಂಥ ವಿಶ್ವಾಸ ಇದೆ. ಭಾರತ ಸಾಧಿಸ್ತಾ ಇರುವಂತಹ ಈ ಅಭೂತಪೂರ್ವ ಆರ್ಥಿಕ ಪ್ರಗತಿ ಮೋದಿ ಕಾರಣ. ಇದಕ್ಕೆ ಮೋದಿ ಸಮರ್ಥ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ಪರಿಶ್ರಮದ ಫಲ ಇದು ಅಂತ. ಯಾಕೆ ಅಮೆರಿಕವನ್ನು ಟಾರ್ಗೆಟ್ ಮಾಡಿ ಇವರು ಹೇಳ್ತಿದ್ದಾರೆ ಅಂತ ಒಂದು ಐತಿಹಾಸಿಕ ಘಟನೆ ಇದೆ. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಆಯಿತು. ಪಾಕಿಸ್ತಾನ ಮತ್ತು ಭಾರತ ಬಾಂಗ್ಲಾವನ್ನು ಸಪ್ರೇಟ್ ಮಾಡಬೇಕು ಅಂತ. ಆ ಸಮಯದಲ್ಲಿ ಏನು ಮಾಡ್ತು ಅಮೆರಿಕ ಪಾಕಿಸ್ತಾನದ ಸಪೋರ್ಟಿಗೆ ಬಂದು ಒಂದು ಬಂಗಾಳದಲ್ಲಿ ತೆಗೆದುಕೊಂಡು ಬಂದು ಅವರೊಂದು ನೌಕಾಪಡೆಯನ್ನು ಇಳಿಸಿಬಿಡ್ತಾರೆ. ಆ ಪಡೆಯನ್ನು ಇಳಿಸಿದಂತಹ ಸಮಯದಲ್ಲಿ ಏನಾಗುತ್ತೆ, ಭಾರತದ ಸಪೋರ್ಟಿಗೆ ಅವತ್ತು ಸೋವಿಯತ್ ರಷ್ಯಾ ಬರುತ್ತೆ. ಅವರು ಭಾರತದ ಜೊತೆಗೆ ಒಂದು ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ತಮ್ಮ ಬಳಿ ಇದ್ದಂತಹ ಒಂದು ಜಲಂತರ್ಗಾಮಿಗಳನ್ನ ಭಾರತಕ್ಕೆ ತರೋ ಪ್ರಯತ್ನ ಮಾಡ್ತಾರೆ. ಯಾವಾಗ ರಷ್ಯಾ ಭಾರತಕ್ಕೆ ಸಪೋರ್ಟ್ ಬಂತಲ್ಲ, ಅವತ್ತು ಅಮೆರಿಕ ತನ್ನ ನೌಕಾಪಡೆಯನ್ನು ತೆಗೆದುಕೊಂಡು ಹೋಗ್ಬಿಡುತ್ತೆ. ಇದು ರಷ್ಯಾ ಮತ್ತು ಭಾರತ ಒಂದಾಗಿದ್ದರ ಪರಿಣಾಮ. ಒನ್ಸ್ ಅಗೇನ್ ಇವತ್ತು ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ. ಅವರು ಹಲವು ಬಾರಿ ಮುಕ್ತ ಕಂಠದಿಂದೆಲ್ಲ ಹಾಡಿ ಹೋಗ್ಲಿದ್ದನ್ನು ನಾವೆಲ್ಲ ನೋಡಿದ್ವಿ. ಬೆದರಿಕೆಗೆ ಜಗ್ಗದ ನಾಯಕತ್ವ ಅಂತ ಹೇಳಿದ್ದಾರೆ. ಭಾರತದ ಆರ್ಥಿಕ ಪ್ರಗತಿಯ ರೂವಾರಿ ಅಂತ ಹೇಳಿದ್ರು. ಮೇಕ್ ಇನ್ ಇಂಡಿಯಾವನ್ನು ಕೂಡ ಹಾಡಿ ಹೋಗಳಿದ್ರು. ರಷ್ಯಾ ಸರ್ಕಾರ ಮೋದಿಯವರಿಗೆ ಈ ಹಿಂದೆ ಅವರ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂಥ ಆರ್ಡರ್ ಆಫ್ ಆಕ್ಟ್ ಆಂಡ್ರೋ ದಿ ಅಫಾಸ್ಟಲ್ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು. ಅದಾದ ನಂತರ ಈ ಉಕ್ರೇನ್ ಸಮರದ ನಂತರ ಏನಾಯ್ತಲ್ಲ ಬೆಳವಣಿಗೆ, $65 ಬಿಲಿಯನ್ ಆಗ್ತಾ ಇತ್ತು. ಅತಿ ಹೆಚ್ಚು ನಮ್ದು ಅವ್ರ ಜೊತೆಗೆ. ಅದಾದ ನಂತರ ಈಗ ಅದು $100 ಬಿಲಿಯನ್ ನಾವು ಏರಿಕೆ ಮಾಡ್ಕೊಳ್ತೀವಿ ಅಂತ. ಅಂದರೆ ಇದೀಗ ನಮ್ಮದು $5.4 ಲಕ್ಷ ಕೋಟಿ ರೂಪಾಯಿ ಇದೆ ಭಾರತ ಮತ್ತು ರಷ್ಯಾದ ಒಟ್ಟು ವ್ಯಾಪಾರ. ಅದನ್ನು ನಾವು $100 ಬಿಲಿಯನ್ ಏರಿಕೆ ಮಾಡ್ಕೊಳ್ತೀವಿ ಅಂತ. ಆದರೆ ನೋಡಿ, ತೈಲ ದರ ಅಂದರೆ ಕಡಿಮೆ ದರಕ್ಕೆ ಅವರು ಕೊಡ್ತಾರೆ. 2014ಕ್ಕಿಂತ ಮೊದಲು ಎಷ್ಟಿತ್ತು ಪರ್ಸೆಂಟೇಜು ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಇತ್ತು ಅವರದ್ದು. ಅತ್ಯಂತ ಕಡಿಮೆ ಇತ್ತು. ಅಂದರೆ UPA 1 UPA 2 ಸರ್ಕಾರ ಇದ್ದಂತಹ ಸಮಯದಲ್ಲಿ ಇದೀಗ ಅತಿ ಹೆಚ್ಚು ತೈಲವನ್ನು ನಾವು ರಷ್ಯಾದಿಂದ ತೆಗೆದುಕೊಳ್ತಾ ಇದ್ದೀವಿ. ಇದರ ಪರಿಣಾಮ ಭಾರತಕ್ಕೆ ಏನು ಲಾಭ ಆಗಿದೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕರೆ ಕೊಟ್ಟರಲ್ಲ, ವಿದೇಶಿ ವಿನಿಮಯ ಉಳಿತಾಯಕ್ಕೆ ಸಾರ್ವಜನಿಕರು ಸಹಕಾರವನ್ನು ಕೊಡಬೇಕು. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಡಾಲರ್ ಮುಖಾಂತರ ತೈಲವನ್ನು ನಾವೇನು ಖರೀದಿ ಮಾಡ್ಕೊಳ್ತಾ ಇದ್ದೀವಿ, ಅದರಿಂದ ವಿದೇಶಿ ವಿನಿಮಯ ಈ ಏನು ಹೋಗ್ತಾ ಇದೆ ಅದನ್ನು ನಾವು ಕಡಿಮೆ ಮಾಡಬೇಕು ಅಂತ ಅದನ್ನು ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದರಿಂದ ಅದು ಸ್ವಲ್ಪ ಲಾಭ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ರೂಪಾಯಿ ಮತ್ತು ರಷ್ಯಾದ ರುಬಲ್ ಕರೆನ್ಸಿ ಮುಖಾಂತರ ವ್ಯಾಪಾರ ವಹಿವಾಟುಗಳಾಗ್ತಾ ಇದೆ. ನಮ್ಮ ರೂಪಾಯಿ ಮತ್ತು ರಷ್ಯಾದ ರುಬಲ್ ಮುಖಾಂತರ ಕರೆನ್ಸಿಗಳಾಗ್ತಾ ಇದೆ. ಹೀಗಾಗಿ ರಕ್ಷಣಾತ್ಮಕವಾಗಿ ಅದು S-400 ವಿಚಾರ ಆಗಿರ್ಬೋದು, ಬೇರೆ ಬೇರೆ ಯುದ್ಧ ವಿಮಾನಗಳ ವಿಚಾರದಲ್ಲೂ ಕೂಡ ಭಾರತ ಮತ್ತು ರಷ್ಯಾದ ನಡುವೆ ಒಪ್ಪಂದಗಳಾಗಿದೆ. ಹೀಗಾಗಿ ಮೋದಿ ನಾಯಕತ್ವಕ್ಕೆ ಅವರೆಲ್ಲ ಬಹುಪರಾಕ್ ಅಂದಿದ್ದಾರೆ. ಮತ್ತೊಂದು ಬೆಳವಣಿಗೆ, ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರನ್ನು ಹಾಡಿ ಹೋಗಲಿದ್ದಾರೆ. ನನ್ನ ಅತ್ಯುತ್ತಮ ಫ್ರೆಂಡ್, ಮೈ ಗುಡ್ ಫ್ರೆಂಡ್ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಒಂದು ಕಡೆ ರಷ್ಯಾ ಅಧ್ಯಕ್ಷರು ಮೋದಿ ಅವರನ್ನು ಹಾಡಿ ಹೋಗಲಿದ್ದಾರೆ ಅಂತ, ಸಹಜವಾಗಿ ಅದರ ಶತ್ರು ದೇಶ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಮೋದಿ ಅವರನ್ನು ಮತ್ತೊಮ್ಮೆ ಆಪ್ತ ಸ್ನೇಹಿತ ಅಂತೆಲ್ಲ ಬಣಿಸಿದ್ದಾರೆ. ನಾವು ಭಾರತದೊಂದಿಗೆ ಸಾಕಷ್ಟು ಹಣವನ್ನು ಗಳಿಸ್ತಿದ್ದೀವಿ ಅಂತ ಅಮೆರಿಕಾದವರು ಹೇಳಿರೋದು. ನನಗೆ ಪ್ರಧಾನಿ ನರೇಂದ್ರ ಮೋದಿ ತುಂಬ ಇಷ್ಟ, ನನ್ನ ಉತ್ತಮ ಸ್ನೇಹಿತ, ಒಟ್ಟಿಗೆ ಕಾರ್ಯನಿರ್ವಹಿಸ್ತೀವಿ, ಒಪ್ಪಂದ ಮಾಡಿಕೊಳ್ತೀವಿ ಅಂತ ಯಾರು ಹೇಳಿರೋದು? ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ನೀವು ನೋಡಿ, ರಷ್ಯಾ ಮತ್ತು ಭಾರತದ ಸಂಬಂಧ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಇವೆರಡು ದೇಶಗಳ ನಡುವೆ ಒಪ್ಪಂದಗಳಾಗಿ ತೈಲವನ್ನು ಖರೀದಿ ಮಾಡಿ ಅಮೆರಿಕದ ದಿಗ್ಬಂಧನ ಇದ್ದಾಗಲೂ ಕೂಡ ರಷ್ಯಾ ಮತ್ತು ಭಾರತದ ಸಂಬಂಧ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಈಗ ಅಮೆರಿಕಕ್ಕೆ ಹೆದರಿಕೆ ಇದೆ. ಅಮೆರಿಕದ ನಡುವೆ ಮತ್ತು ಭಾರತದ ನಡುವೆ ಒಂದು ಒಪ್ಪಂದ ಆಯಿತು. ಯಾವುದು? ಭಾರತ ಮತ್ತು ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದ ಆಯಿತು. ಈ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಕಾರ ಭಾರತ ಮುಂದಿನ 5 ವರ್ಷಗಳಲ್ಲಿ ಅಮೆರಿಕಾದಿಂದ $500 ಬಿಲಿಯನ್ ಮೌಲ್ಯದ ತಂತ್ರಜ್ಞಾನ, ಕೃಷಿ ಉಪಕರಣಗಳು, ಇಂಧನ, ಮಿಲಿಟರಿ ಆಯುಧಗಳು ಇತ್ಯಾದಿಯನ್ನು ಖರೀದಿ ಮಾಡಬೇಕಾದಂಥದ್ದಿದೆ. ಈ ಒಪ್ಪಂದದ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ $500 ಬಿಲಿಯನ್ ಮೌಲ್ಯದ ಎಲ್ಲ ಸರಕು ಸಾಗಾಟ, ತಂತ್ರಜ್ಞಾನ ಇತ್ಯಾದಿ ಎಲ್ಲವನ್ನು ಕೂಡ ಖರೀದಿ ಮಾಡಬೇಕು. ಅಮೆರಿಕಕ್ಕೆ ಈಗ ಇರುವಂತಹ ಭಯ, ಈ ಒಪ್ಪಂದ ಎಲ್ಲಿ ಕಡಿತ ಆಗಿಬಿಡುತ್ತೆ. ರಷ್ಯಾದ ಜೊತೆಗೆ ಅತ್ಯುತ್ತಮವಾದ ಸಂಬಂಧ ಆದರೆ ಈ ಒಪ್ಪಂದ ಕಡಿತ ಏನಾದರೂ ಆದರೆ ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಟ್ರಂಪ್ ಅವರಿಗೆ ಕಾಡ್ತಾ ಇದೆ. ಹೀಗಾಗಿ ಅವರು ಅದನ್ನು ಹೊಗಳೋ ಪ್ರಯತ್ನ, ಅಂದರೆ ರಷ್ಯಾದ ಜೊತೆಗೆ ಈ ಸಂಬಂಧ ಏನಿದೆಯಲ್ಲ ಅದನ್ನು ಸಮತೋಲನ ಸ್ಥಿತಿಯಲ್ಲಿ ಇಡಬೇಕು ಅನ್ನೋ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಈಗ ಹಾಡಿ ಹೋಗಲಿದ್ದಾರೆ ಅಂತ ಸದ್ಯಕ್ಕೆ ರಾಜಕೀಯ ವಿಶ್ಲೇಷಕರೆಲ್ಲ ವಿಶ್ಲೇಷಣೆ ಮಾಡ್ತಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ, ನಾನು ಆವಾಗಲೇ ಹೇಳಿದಾಗೆ ಪಕ್ಕದ ತಮಿಳುನಾಡಿನಲ್ಲಿ ಕರ್ನಾಟಕ ಕೇಡರ್ನ IPS ಅಧಿಕಾರಿಯಾಗಿದ್ದಂತಹ ಕೆ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದರು ಪ್ರಾಥಮಿಕ ಸದಸ್ಯತ್ವಕ್ಕೆ. ಇದೀಗ ಅದು ಅಂಗೀಕಾರ ಆಗಿದೆ.
ಬಿಜೆಪಿ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ 2 ದಿನಗಳ ಹಿಂದಷ್ಟೇ BL ಸಂತೋಷ್ ಮತ್ತು ಅಮಿತ್ ಶಾ ಅವರನ್ನೆಲ್ಲ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿ ಅಣ್ಣಾಮಲೈ ಅವರು ಬಂದಿದ್ದರು. 2019ರಲ್ಲಿ ಕ್ವಿಟ್ಟು, 2020ರಲ್ಲಿ ಬಿಜೆಪಿ ಸೇರ್ಪಡೆ, 21ರಲ್ಲಿ ಚುನಾವಣೆಯನ್ನು ಎದುರಿಸಿದ್ರು ಅಣ್ಣಾಮಲೈ. ಅದಾದ ನಂತರ ಚುನಾವಣೆಯಲ್ಲೆಲ್ಲ ಸೋತಿದ್ರು. 6 ವರ್ಷಗಳ ಸುದೀರ್ಘ ಅಂದರೆ ಒಂದು 6 ವರ್ಷ ಇದ್ದರು BJPಯಲ್ಲವರು. ಅದಾದ ನಂತರ ಇದಕ್ಕೆಲ್ಲ ಅವರು ಅದಕ್ಕೆ ಕೊನೆ ಹಾಕಿದ್ದಾರೆ. ಕಾರಣಗಳೇನು ಚರ್ಚೆ ಆಗ್ತಾ ಇರೋದು, ಮೊನ್ನೆ ಕೂಡ ಹೇಳಿದಾಗೆ ಈಗ ಇವರು DMK ಮತ್ತು AIDMKನ ಸಾರಾಸಗಟ್ಟಾಗಿ ವಿರೋಧ ಮಾಡ್ತಾ ಇದ್ರು. ಜಯಲಲಿತಾ ವಿರುದ್ಧ ಮಾತನಾಡಿದ್ರು, ಅಣ್ಣಾದೊರೈ ವಿರುದ್ಧ ಮಾತನಾಡಿದ್ರು, ಸ್ಟಾಲಿನ್ ಅವರ ಜೊತೆಗೆ ಎಲ್ಲ ಅವ್ರ ವಿರುದ್ಧ ಎಲ್ಲ ಮಾತನಾಡಿದ್ರು ಭ್ರಷ್ಟಾಚಾರದ ಬಗ್ಗೆ. ಈಗ BJPಗೆ ಅನಿವಾರ್ಯ ಏನಾಗಿತ್ತು ಅಂತ ಹೇಳಿದ್ರೆ AIDMK ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿತ್ತು. ಈ AIDMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದರ ವಿರುದ್ಧವಾಗಿ ಅಣ್ಣಾಮಲೈ ಅವರಿಗೆ ಸಿಟ್ಟಿತ್ತು. ಈ ಕಾರಣಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟರು. ನೀವು ನೋಡಿ ಗಮನಿಸಬೇಕಾದ ಸಂಗತಿ, 2024ರ ಲೋಕಸಭಾ ಚುನಾವಣೆ ಆಯ್ತಲ್ಲ, ಆ ಚುನಾವಣೆಯಲ್ಲಿ ಬಿಜೆಪಿ ಸ್ವತಂತ್ರವಾಗಿ ತಮಿಳುನಾಡಲ್ಲಿ ಸ್ಪರ್ಧೆ ಮಾಡಿತು. ಎಷ್ಟು ಓಟ್ ತೆಗೆದುಕೊಂಡ್ರು? 11% ಓಟ್ ತೆಗೆದುಕೊಂಡ್ರು. ಹೆಚ್ಚು ಕಡಿಮೆ 11.38%, 12% ಅಂತ ಲೆಕ್ಕ ಹಾಕೊಂಡ್ರು. 100% ವೋಟಿಂಗ್ ಬಂತು. 2026ರ ಚುನಾವಣೆಯಲ್ಲಿ AIDMK ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. 29 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಇವರು ಗಳಿಸಿದಂಥ ಒಟ್ಟಾರೆ ಮತ ಪ್ರಮಾಣ ಕೇವಲ 3%. ಇದು ಅಣ್ಣಾಮಲೈಯವರಿಗೆ ಅಸಮಾಧಾನ. ಹೇಗೆ ವಿಜಯ್ ಅವರು ಸ್ವತಂತ್ರವಾಗಿ TVK ಎನ್ನುವಂತಹ ಪಾರ್ಟಿಯನ್ನೆಲ್ಲ ಶುರು ಮಾಡಿ ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಹಾಗೆ ಇವರು ಕೂಡ ಆಶಯ ಇತ್ತು BJP ಸ್ವತಂತ್ರವಾಗಿ ಹೆಜ್ಜೆಯನ್ನು ಇಡಬೇಕು. ತಾತ್ಕಾಲಿಕ ಈ ರಾಜಕೀಯ ಫಲಿತಾಂಶದ ಕಾರಣಕ್ಕಾಗಿ ನಾವು AIDMK ಜೊತೆಗೆ ಹೋಗೋದು ಬೇಡ ಅಂತ ಅಣ್ಣಾಮಲೈ ಅವರು ನಿಲುವಾಗಿತ್ತು. ಆದರೆ ಇದರ ವಿರುದ್ಧವಾಗಿ ಏನು ಮಾಡಿದ್ರು, ಹೈಕಮಾಂಡ್ನವರು AIDMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡ್ರು. ಈ ಮೈತ್ರಿಯ ವಿರುದ್ಧ ಆಗಿತ್ತು. ಅದಾದ ನಂತರ ಇವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಎಡಪ್ಪಾಡಿ ಪಳನಿಸ್ವಾಮಿ ಮೈತ್ರಿಯನ್ನು ಮಾಡಿಕೊಳ್ಳುವಾಗ, ಕಳೆದ ಬಾರಿ 2025ರಲ್ಲಿ ಮೈತ್ರಿಯನ್ನು ಮಾಡಿಕೊಳ್ಳುವಾಗ, ನಾವು ನಿಮ್ಮ ಜೊತೆಗೆ ಮೈತ್ರಿ ಬರ್ತೀವಿ, ಆದರೆ ನಮ್ಮದೊಂದು ಕಂಡೀಷನ್ ಇದೆ ಅಂತ ಹೇಳಿದ್ರಂತೆ. ಏನು ಕಂಡೀಷನ್ ಅಂತ ಹೇಳಿದ್ರೆ, ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ. ಹೀಗಾಗಿ ಅವರನ್ನು ಕೆಳಗಿಳಿಸಿ ಅಲ್ಲಿ ಬೇರೆಯೊಬ್ಬರನ್ನು ಅಲ್ಲಿ ನೈನಾರ್ ನಾಗೇಂದ್ರನ್ ಅಂತ BJP ರಾಜ್ಯಾಧ್ಯಕ್ಷರನ್ನು ಮಾಡ್ತಾರೆ. ಅವರು ಹಿಂದೆ AIDMKಯಲ್ಲಿದ್ದರು, ಜಯಲಲಿತಾ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದರು. ಹೀಗಾಗಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನ ಮಾಡಿದ್ರು. ಎಲ್ಲ ಘಟನೆಯಿಂದ ಅಸಮಾಧಾನಗೊಂಡಿದ್ರು. ಹೀಗಾಗಿ ರಾಜೀನಾಮೆ ಕೊಟ್ಟರು, ಅಂಗೀಕಾರ ಆಗಿದೆ. ಹಾಗಾದರೆ ಸಿಂಗಂ ಮುಂದಿನ ನಡೆ ಏನು? ವಾಟ್ ನೆಕ್ಸ್ಟ್? ಹೊಸ ಪಾರ್ಟಿ ಕಟ್ತಾರ, ಏನು ಮಾಡ್ತಾರ ಅನ್ನೋದು ಸದ್ಯ. ಇಂದಿನಿಂದ ಹೊಸ ಹಾದಿ, ಹೊಸ ರಾಜಕೀಯ ಚಳವಳಿ, ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಹೊಸ ಪಕ್ಷವನ್ನು ಕಟ್ಟೋದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಡ್ತಿದ್ದಾರೆ ಅಂತ. ತಮಿಳುನಾಡಲ್ಲಿ ನಡೆದು ಬಂದಂಥ ವ್ಯಕ್ತಿ ಪೂಜೆ, ಭ್ರಷ್ಟಾಚಾರದ ವಿರುದ್ಧ ತಳಮಟ್ಟದ ಹೋರಾಟ, ಇದರ ಜೊತೆಗೆ ಒಂದು ಸುದ್ದಿ ಬರ್ತಾ ಇದೆ. ತಮಿಳಗ ವೆಟ್ರಿ ಕಳಗಂ ಜೊತೆಗೆ ಏನಾದರೂ ಇವರು ಮೈತ್ರಿಯನ್ನು ಮಾಡ್ಕೊಳ್ತಾರಂತ. ನೀವು BJPಯಲ್ಲಿದ್ದಾಗ ನನ್ನ ಮಣ್ಣು ನನ್ನ ಜನ ಅಂತ ಒಂದು ಪಾದಯಾತ್ರೆ ಮಾಡಿದ್ರು ಅವರು. ಈ ಪಾದಯಾತ್ರೆ 200 ದಿನ ನಡೀತಲ್ಲಿ. 234 ವಿಧಾನಸಭಾ ಕ್ಷೇತ್ರ, 39 ಲೋಕಸಭಾ ಕ್ಷೇತ್ರಗಳು, 9,000 ಕಿಲೋಮೀಟರ್ ಇವರು ಕ್ರಮಿಸಿದ್ರು. ಇದರಿಂದ ಇವರಿಗೆ ಏನು ಲಾಭ ಆಗ್ತದೆ ಅಂತ ಹೇಳಿದ್ರೆ, ಸ್ಥಳೀಯ ನಾಯಕತ್ವದ ಬಗ್ಗೆ ಅವರಿಗಿರುವಂಥ ಹಿಡಿತ, ಸ್ಥಳೀಯ ನಾಯಕರ ಜೊತೆಗೆ ಸಂಭಾಷಣೆ. ಅಣ್ಣಾಮಲೈ ಎನ್ನುವಂಥ ಒಂದು ಫೈರ್ ಬ್ರ್ಯಾಂಡ್, ಒಂದು ಯುವಕ. ಈಗ ಹೇಗೆ ನೀವು ವಿಜಯ್ ಅವರ ಜೊತೆಗೆ ಜೆನ್ಸಿಗಳೆಲ್ಲ ಬಂದರು, ಯುವಕರು ಬಂದರು, ಮಹಿಳೆಯರು ಬಂದರು, ಒಟ್ಟಾಗಿ ಒಂದು ಓಟ್ ಹಾಕಿದ್ರು. ಇದು ಕೂಡ ಇವರೊಂದೊಂದು ಪಾದಯಾತ್ರೆಯನ್ನು ಏನು ಮಾಡಿದ್ರಲ್ಲ, ಈ ಪಾದಯಾತ್ರೆಯು ಕೂಡ ಒಂದು ಹೊಸ ಪಾರ್ಟಿನ ಇವರಿಗೆ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಇವರು ಕಟ್ಟುವಂತಹ ಪಾರ್ಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸಿದ್ಧಾಂತದ ಅನುಗುಣವಾಗಿ ಇರುತ್ತೆ. ಆದರೆ ತಮಿಳುನಾಡಿನ ರಾಜಕಾರಣದಲ್ಲಿ ದ್ರಾವಿಡ ಸಿದ್ಧಾಂತ ಇದೆಯಲ್ಲ, ಅದು ತಮಿಳುನಾಡು ಅಂತ ಹೇಳಿದ್ರೆ DMK ಮತ್ತು AIDMK ಮಾತ್ರ ಸೀಮಿತ. ಅದನ್ನು ಹೊರತುಪಡಿಸಿ ಮತ್ತೊಬ್ಬರಿಗೆ ಇಲ್ಲಿ ಅವಕಾಶ ಇಲ್ಲ. ಇದರ ಜೊತೆಗೆ DMK ಮತ್ತು AIDMK ನಡುವೆ ಭ್ರಷ್ಟಾಚಾರದ ಆರೋಪಗಳೇನಿತ್ತಲ್ಲ, ಇದೇ ಅಣ್ಣಾಮಲೈ ಅವರು ನೇರವಾಗಿ ಜಯಲಲಿತಾ ಅವರ ವಿರುದ್ಧ ಮಾತನಾಡಿದರು. ಅಂದರೆ ಭ್ರಷ್ಟಾಚಾರದ ಆರೋಪ ಅವರ ಅವಧಿಯಲ್ಲಿ ಹಿಂಗಾಗಿತ್ತು, ಇವರ ಅವಧಿಯಲ್ಲಿ ಹಿಂಗಾಗಿತ್ತು. ಅಣ್ಣಾದೊರೈ ಅವರ ಬಗ್ಗೆಯೂ ಕೂಡ ಮಾತನಾಡಿದರು. ಈ ಕಾರಣಕ್ಕಾಗಿ AIDMK ಏನು ಮಾಡಿತ್ತು, BJP ಜೊತೆಗಿನ ಮೈತ್ರಿಯನ್ನು ಕಳೆದುಕೊಂಡು ಹೊರಗಡೆ ಹೋಗಿದ್ರು. ಇದು BJP ಹೈಕಮಾಂಡ್ಗೆ ಸರಿ ಅನ್ನಿಸಲಿಲ್ಲ. ಈ BJP ಹೈಕಮಾಂಡ್ ನಡೆ ಇವತ್ತು ಅಣ್ಣಾಮಲೈ ಅವರಿಗೆ ಸರಿ ಅನಿಸಿಲ್ಲ. ಈ ಕಾರಣಕ್ಕಾಗಿ ಅವರು ಹೊರಗಡೆ ಬಂದಿದ್ದಾರೆ. ಒಂದು ಹೊಸ ಪಾರ್ಟಿಯನ್ನು ಕಟ್ಟಬಹುದು ಅಂತ. ಯಾಕಂದರೆ ಮುಂದಿನ 5 ವರ್ಷ ಅಣ್ಣಾಮಲೈ ಅವರಿಗೆ ಸಮಯ ಸಿಗ್ತಾ ಇದೆ. 2026 ಅಂತ ಹೇಳಿದ್ರೆ ಮುಂದಿನ 5 ವರ್ಷ 2031ರ ಚುನಾವಣೆಗೆ ಸಮಯದಲ್ಲಿ ಅವರೊಂದು ಹೊಸ ಪಾರ್ಟಿಯನ್ನು ಕಟ್ಕೊಂಡು ಬಂದು ಸಂಘಟನೆ ಮಾಡಬಹುದು ಅಂತ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಏನು ಮಾಡ್ತಾರೆ ನೋಡೋಣ. ಇನ್ನು ಜೀಕರಣ ನ್ಯೂಸ್ DNA ಕೊನೆಯ ಸುದ್ದಿ, ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. 2 ದಿನಗಳ ಹಿಂದೆ DK ಶಿವಕುಮಾರ್ ಈ ಹೊತ್ತಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಯಾಗಿ ಮೊದಲ ಪತ್ರಿಕಾಗೋಷ್ಠಿಯನ್ನು ನಡೆಸಿ 6 ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು. ಬಟ್ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಬೆಂಗಳೂರಿನ BTM ಲೇಔಟ್ ಶಾಸಕ, ಹಿರಿಯ ಶಾಸಕರು, ಸರಿಸುಮಾರು ಒಂದು 57 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದವರು, ಅವರು ಇದೀಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾರ ಕೈಗೂ ಕೂಡ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡಿಗೆ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ?
ಕೆ ಶಿವಕುಮಾರ್ ಅವರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ ಮತ್ತು ಯು ಟಿ ಖಾದರ್ ಅವರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಸಚಿವರೇ ಒನ್ಸ್ ಅಗೇನ್ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸಚಿವರಾಗಿ ಏನೋ ಪ್ರಮಾಣ ವಚನ ಸ್ವೀಕಾರ ಆಯಿತು, ಆದರೆ ಈ ಹಿಂದೆ ಇದ್ದಂತಹ ಖಾತೆಗಳು ಕೆಲವರಿಗೆ ಸಿಕ್ತು, ಅದಕ್ಕೂ ಕೂಡ ಅಸಮಾಧಾನ ಇದೆ. ನಾನು ಬಯಸಿದ್ದಂತಹ ಖಾತೆ ಸಿಕ್ಕಿಲ್ಲ ಅಂತ ಇನ್ನೂ ಕೆಲವರದ್ದು ಕೂಡ ಅಸಮಾಧಾನ ಇದೆ. ಹಾಗಾದರೆ ಏನಾಯಿತು ಬೆಳವಣಿಗೆ? ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು? ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅವರಿಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಅಸಮಾಧಾನವನ್ನುಗೊಂಡಿದ್ದಾರೆ ಅಂತ. ನಗರಾಭಿವೃದ್ಧಿ ಸಿಗದೇ ಇದ್ದಿದ್ದಕ್ಕೆ ರೆಡ್ಡಿ ಗರಂ ಆಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಮೇಲೆ ಕಣ್ಣಿಟ್ಟಿದ್ರು, ಅದು ಸಿಕ್ಕಿಲ್ಲ. ಅದರ ಬದಲಾಗಿ ಜಲಸಂಪನ್ಮೂಲ ಖಾತೆ ಕೆ ಶಿವಕುಮಾರ್ ಕಡೆ ಇತ್ತು, ಅದನ್ನೇ ಅವ್ರಿಗೆ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಖಾತೆ ನೀಡದೆ ನನ್ನನ್ನು ಕಡೆಗಣಿಸಲಾಗಿದೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಅಂತೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತೀನಿ, ಮೌನ ವೃತ ಎಲ್ಲ ತಾಳಿದ್ದಾರೆ. ಅವರು ಅಸಮಾಧಾನವನ್ನೆಲ್ಲ ಹೊರಹಾಕಿದ್ದಾರೆ. ನೀವು ನೋಡಿ, ನಾನು ಹೇಳಿದೆ 53 ವರ್ಷದ ಸುದೀರ್ಘ ಕಾಂಗ್ರೆಸ್ ಪಯಣ ಇವ್ರದ್ದು. ಸುದೀರ್ಘ ಕಾಂಗ್ರೆಸ್ ಪಯಣ. ಇವರು ಕಾರ್ಪೊರೇಟ್ ಆಗಿಯೇ, ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ರಾಜಕಾರಣಕ್ಕೆ ಬಂದರು, ಅದಾದ ನಂತರ ಕಾರ್ಪೊರೇಟ್ ಆಗಿ ಬಂದರು. ನೀವು ಬೆಂಗಳೂರು ಅಂತ ಹೇಳಿದರೆ 28 ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿ ಬೆಂಗಳೂರಲ್ಲಿ. ರಾಮಲಿಂಗಾರೆಡ್ಡಿ ಅವರದ್ದು ಒಂದು ಹಿಡಿತಾ ಇದೆ. BBMP ಚುನಾವಣೆ, ಇವತ್ತಿನ JBA ಚುನಾವಣೆ, ಇನ್ನು 2-3 ತಿಂಗಳಿಗೆ JBA ಚುನಾವಣೆ ಬರುತ್ತೆ. ಹೀಗಾಗಿ ನನಗೆ ಇದು ಬೇಕು ಅನ್ನೋದು ಒಂದು. ಎರಡನೇದ್ದು, ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಕೆ ಶಿವಕುಮಾರ್ ಈ ಖಾತೆಯನ್ನು ನಿಭಾಯಿಸ್ತಾ ಇದ್ರು. ಅವತ್ತು ಕೂಡ ರಾಮಲಿಂಗಾರೆಡ್ಡಿ ಅವರು ಇಲ್ಲ ನನಗೆ ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಕೇಳಿದ್ದಂತೆ. ಅವತ್ತು ಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರಿಗೆ ಮಾತು ಕೊಟ್ಟಿದ್ರಂತೆ, ನಾನು ಮುಖ್ಯಮಂತ್ರಿ ಆದಾಗ ನಿಮಗೆ ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ. ಇದೀಗ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಏನು ಅಂತ ಹೇಳಿದ್ರೆ, ಕೆ ಶಿವಕುಮಾರ್ ಮತ್ತು ಕೆ ಸುರೇಶ್ ಇಬ್ಬರು ಕೂಡ ಮಾತು ಕೊಟ್ಟಿದ್ರು, ಹೀಗಾಗಿ ನನಗೆ ಅದು ಖಾತೆ ಸಿಗಲಿಲ್ಲ. ಜಲಸಂಪನ್ಮೂಲ ಖಾತೆ ಸಿಕ್ಕಿದೆ. ನೀವು ಜಲಸಂಪನ್ಮೂಲ ಖಾತೆ ಅಂತ ಹೇಳಿದ್ರೆ ಕಾವೇರಿ, ಮಹದಾಯಿ, ಬೇರೆ ಬೇರೆ ನದಿ ವಿವಾದಗಳಿದೆ, ಕಾನೂನು ತಿಕ್ಕಾಟ ಇರುವಂತಹ ಖಾತೆ ಅದು. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಅಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ರಾಮಲಿಂಗಾರೆಡ್ಡಿ ಬೆಂಗಳೂರಲ್ಲೇ ಇದ್ದಾರೆ, ಹೀಗಾಗಿ ಆ ಖಾತೆ ಬೇಕು ಅಂತ. ಬಟ್ ಅದು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಇದೀಗ ಅವರ ಅಸಮಾಧಾನ. ಸಿದ್ದರಾಮಯ್ಯನವರ ಮಾತನ್ನು ಕೂಡ ಕೇಳದ ರೆಡ್ಡಿ, ಸಿದ್ದರಾಮಯ್ಯನವರ ಮಾತು ಕೇಳಿಲ್ಲ ಅವರು. CM ಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ರಾಜೀನಾಮೆ ಸಂದೇಶ ಎಲ್ಲ ಹೋಯಿತು. ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರೆಲ್ಲ ಸುರ್ಜೇವಾಲ, ಇವರೆಲ್ಲ ಫೋನ್ ಸಂಪರ್ಕ ಮಾಡಿದರು, ಯಾರ ಕೈಗೂ ಕೂಡ ಸಿಕ್ಕಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಯ್ತಂತೆ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿ ಇವರು ತಮಿಳುನಾಡಿಗೆ ಹೋಗಿದ್ದಾರೆ ಅಂತ. ನೋಡಿ, ಕಾಂಗ್ರೆಸ್ನಲ್ಲಿ ಈ ಅಸಮಾಧಾನ, ರಾಜೀನಾಮೆ ಇವೆಲ್ಲದರ ನಡುವೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಇವತ್ತು ರಾಜ್ಯಸಭೆಯ ನಾಮಿನೇಷನ್ಗಾಗಿ ಕರ್ನಾಟಕಕ್ಕೆ ಬಂದಿದ್ದಾರೆ. ವಿಧಾನಸಭೆಯಲ್ಲಿ ಇದ್ರು ಇವತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಿನೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಬಂದಿದ್ದಾರೆ. ಮತ್ತೊಂದು ಕಡೆ ಇಂಥದ್ದೊಂದು ಅಸಮಾಧಾನ. ಸಿದ್ದರಾಮಯ್ಯವರು ಟ್ರೈ ಮಾಡಿದ್ರಂತೆ, ಕೆ ಶಿವಕುಮಾರ್ ಅವರೆಲ್ಲ ಟ್ರೈ ಮಾಡಿದ್ರಂತೆ, ಯಾವುದು ಕೂಡ ಸಿಕ್ಕಿಲ್ಲ ಅಂತ. ನೀವು ನೋಡಿ, ರಾಮಲಿಂಗಾರೆಡ್ಡಿ ಅವರು ಇಷ್ಟು ಕಡಾಖಂಡಿತವಾಗಿ ಮಾತನಾಡಿದ್ದನ್ನು ನಾವು ಇದು ಪ್ರಥಮ ಬಾರಿಗೆ ನೋಡ್ತಾ ಇದ್ದೀವಿ. ಅನೇಕರು ಹೇಳ್ತಾ ಇದ್ದಾರೆ ಅದರ ಬಗ್ಗೆ. ಇಷ್ಟು ಸಿಟ್ಟಿನಿಂದ, ಇಷ್ಟು ಆಕ್ರೋಶದಿಂದ, ಯಾರೋ KPCCಯಿಂದ ಅವರನ್ನು ಮನವೊಲಿಸೋಕೆಲ್ಲ ಹೋಗಿದ್ರಂತೆ. ಆ ಸಮಯದಲ್ಲೂ ಕೂಡ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರೆಲ್ಲ ಮಾತನಾಡ್ಬಿಟ್ರಂತೆ. ಇದಕ್ಕೆ ಕಾರಣ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಲ್ಲ ಎನ್ನುವಂಥ ಒಂದು ಅಸಮಾಧಾನ. ನಿಮಗೆ 2019 HD ಕುಮಾರಸ್ವಾಮಿ ಅವರ ಸರ್ಕಾರ ಇತ್ತಲ್ಲ, ಆ ಸಮಯದಲ್ಲಿ ಒಂದು ರೆಬಲ್ ಟೀಮ್ ಕ್ರಿಯೇಟ್ ಆಗಿತ್ತು. ರಮೇಶ್ ಜಾರಕಿಹೊಳಿ, ಬೇರೆ ಬೇರೆಯವರೆಲ್ಲ ಇದ್ರು ಅದರಲ್ಲಿ. ಅವತ್ತು ಕೂಡ ಇವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟರು ಅನ್ನೋಂಥ ಸುದ್ದಿ. ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ರು, ಅಸಮಾಧಾನ ಇತ್ತು, ಹಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಇಂಥದ್ದೊಂದು ಅಸಮಾಧಾನವನ್ನು ಹೊರಹೊಡಿಸಿದ್ರಂತೆ. ಆದರೆ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ರಾಮಲಿಂಗಾರೆಡ್ಡಿ ಅವರನ್ನು ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರು, ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತೀವಿ ಅಂತ. ಅವತ್ತು ಇವರು ಕನ್ವಿನ್ಸ್ ಆಗಿ, ಇಲ್ಲ ನಾನು ಮೈತ್ರಿ ಸರ್ಕಾರದ ಪರವಾಗಿ ಓಟ್ ಹಾಕ್ತೀನಿ ಅಂತ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿದ್ದರು. ಇದು ಒಂದು ಘಟನೆ. ಎರಡನೇದು 2015ರಲ್ಲಿ 2013ರಿಂದ 2015 ತನಕ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನೋದೇನಿದೆ, ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿದ್ದರಾಮಯ್ಯನವರಲ್ಲಿತ್ತು. ನೀವು ಬಹುತೇಕವಾಗಿ ಈ ಹಿಂದೆ ಏನಾಗ್ತಾ ಇತ್ತು, SM ಕೃಷ್ಣ ಅವರ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಅದನ್ನು ಮುಖ್ಯಮಂತ್ರಿ ಯಾರಿರ್ತಾರೋ ಅವರೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಮಾಡ್ತಾ ಇದ್ರು. 2013ರಿಂದ 2015 ತನಕ ಸಿದ್ದರಾಮಯ್ಯನವ್ರ ಕೈಲಿತ್ತು. 15ರಲ್ಲಿ ಏನು ಮಾಡ್ತಾರೆ, KJ ಜಾರ್ಜ್ ಅವ್ರಿಗೆ ಕೊಟ್ಟು ಬಿಡ್ತಾರೆ. ಅವತ್ತು ಕೂಡ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ಹೊರ ಹಾಕಿದ್ರು. ಬೆಂಗಳೂರು ಅನ್ನುವಂಥ ದೊಡ್ಡ ಸಿಟಿ, ಆರ್ಥಿಕವಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಅವತ್ತು ಕೊಡಬಾರದು ಎನ್ನುವಂಥ ಅಸಮಾಧಾನವನ್ನು ಕೂಡ ಅವರು ಹೊರ ಹಾಕಿದ್ರಂತೆ. ಇದೀಗ ಅದೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಇದೀಗ ಇಂಥದ್ದೊಂದು ಅಸಮಾಧಾನ ಸ್ಫೋಟ ಆಗಿದೆ ಅನ್ನೋಂಥ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು ಬೆಳವಣಿಗೆ, ಕೊಟ್ಟ ಮಾತು ತಪ್ಪಿದ್ರ CM ಕೆ ಶಿವಕುಮಾರ್ ಅಂತ. ಏನದು? ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಅಂದರೆ ಹಿಂದೆ ಹೇಳಿದ್ರಿ ಇದನ್ನು ಕೆ ಶಿವಕುಮಾರ್, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಅಂದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ಅತ್ಯುತ್ತಮ ದೊಡ್ಡ ಶಕ್ತಿ ಅಂತ. ಇದನ್ನು ಸಿದ್ದರಾಮಯ್ಯನವ್ರಿಗೆ ಹೇಳದಂತೆ ಇತ್ತಿದ್ದು. ಅಂದರೆ ಸಿದ್ದರಾಮಯ್ಯನವರು ಮತ್ತು ಕೆ ಶಿವಕುಮಾರ್ ನಡುವೆ ಮಾತುಕತೆ ಆಗಿದೆ 2.5 ವರ್ಷ. ಆ ಮಾತಿನಂತೆ ಅವರು ನಡೆದುಕೊಳ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಕೆ ಶಿವಕುಮಾರ್ ಅವರು ಹೇಳಿದರು.
ಅದೇ ಮಾತು ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಳುವಾಗ್ತಾ ಇದೆ. ಇದೀಗ ಏನು ಹೇಳ್ತಾ ಇದ್ದಾರೆ ರೆಡ್ಡಿ ಬೆಂಬಲಿಗರು, ನೀವು ಅವತ್ತು ಆ ರೀತಿಯಾಗಿ ಹೇಳಿದ್ರಿ, ಈಗ ನೀವು ಏನು ಕೊಟ್ಟಿದ್ರಲ್ಲ ಮಾತು 2023ರಲ್ಲಿ ನಗರಾಭಿವೃದ್ಧಿ ಖಾತೆ ಕೊಡ್ತೀವಿ ಅಂತ, ಇವತ್ತು ಕೊಡ್ರಿ ಅದನ್ನ ಖಾತೆನ. ಯಾರು ಕೇಳ್ತಾ ಇರೋದು? ಇದೇ ರಾಮಲಿಂಗಾರೆಡ್ಡಿ ಅವ್ರ ಬೆಂಬಲಿಗರೆಲ್ಲ ಕೇಳ್ತಿದ್ದಾರೆ. ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ರು, ಇದೀಗ ನೀವು ಅದನ್ನು ಆ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂತಹ ಪ್ರಯತ್ನವನ್ನು ರೆಡ್ಡಿ ಬೆಂಬಲಿಗರೆಲ್ಲ ಇವತ್ತು ಪ್ರತಿಭಟನೆ ಮಾಡೋದು, ಕಾರೆಲ್ಲ ರಾಜೀನಾಮೆ ಕೊಡೋ ಪ್ರಯತ್ನವನ್ನು, ಎಲ್ಲ ಬೆಳವಣಿಗೆ ಹೈ ಡ್ರಾಮಾ ಆಗಿದೆ ಇವತ್ತು. ಹೀಗಾಗಿ ಇದನ್ನು ಹೆಂಗೆ ತಣಿಸ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಇಲ್ಲ ರೆಡ್ಡಿ ಅವರ ಅವಶ್ಯಕತೆ ನಮಗೆಲ್ಲ ಇದೆ, ನಾವು ಅವ್ರ ಜೊತೆ ಮಾತನಾಡ್ತೀವಿ, ಮುನಿಯಪ್ಪನವರ ಭಿನ್ನಾಭಿಪ್ರಾಯವನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ, ರೆಡ್ಡಿ ಅವರ ಜೊತೆಗೂ ಕೂಡ ಮಾತನಾಡ್ತೀವಿ, ಇದನ್ನು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವರ ನಿಲುವೇನಾಗಿರುತ್ತೆ, ಇಲ್ಲ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟರೆ ನೀವು ಸ್ವೀಕಾರ ಮಾಡ್ತೀರಾ ಏನು ಎತ್ತ ಕಾದು ನೋಡ್ಬೇಕು. ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿದ್ದರು. ನೀವು ಮುಜರಾಯಿ ಖಾತೆಯನ್ನು ತೆಗೆದುಕೊಳ್ಳೋದಕ್ಕೆ ಅನೇಕ ಜನ ಹಿಂದೇಟಾಗ್ತಾರೆ. ಅದಕ್ಕೊಂದು ಬೇರೆ ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಮುಜರಾಯಿ ಖಾತೆಯನ್ನು ತೆಗೆದುಕೊಂಡವರು ಮುಂದಿನ ಚುನಾವಣೆಯಲ್ಲಿ ಸೋಲ್ತಾರೆ ಅನ್ನೋದು ಒಂದು ನಿಯಮವಾಗಿ ಬಂದ್ಬಿಟ್ಟಿದೆ. ಅದೇ ರೀತಿ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಇವೆಲ್ಲದರ ನಡುವೆ ಆ ಖಾತೆಗಳ ಜವಾಬ್ದಾರಿ ಮಾಡಿದ್ರು ಅವರು. ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಬೇಕಂತಿದ್ದಾರೆ. ಹೀಗಾಗಿ ಅವರು ಇದು ಏನು ಮಾಡ್ತಾರೆ ನೋಡೋಣ. ರೆಡ್ಡಿ ಬೆನ್ನಲ್ಲೇ ಮುನಿಯಪ್ಪನವರು ಕೂಡ ಮುನಿದು ಬಿಟ್ಟಿದ್ದಾರೆ. 8 ಬಾರಿ ಸಂಸದರಾಗಿದ್ದರು ಕೋಲಾರದಿಂದ. 2023ರ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಕೇಂದ್ರ ಮತ್ತು ರಾಜ್ಯದ ನಡುವೆ ಈ 5 ಕೆಜಿ ಅಕ್ಕಿಯ ವಿಚಾರದಲ್ಲಿ ತಿಕ್ಕಾಟಗಳಾಗಿದ್ದು ಮುನಿಯಪ್ಪನವರು ಅದನ್ನು ಹೆಂಗೆ ಬಗೆಹರಿಸಿದ್ರು ರಾಜ್ಯದ ಜನ ಎಲ್ಲ ನೋಡಿದ್ದಾರೆ. ಇವೆಲ್ಲದರ ನಡುವೆ ಅವರೇನು ಹೇಳ್ತಿದ್ದಾರೆ, 8 ಬಾರಿ ನಾನು ಸಂಸತ್ತಿಗೆ ಆಯ್ಕೆ ಆಗಿದ್ದೀನಿ, ಸುದೀರ್ಘ ರಾಜಕೀಯ ಅನುಭವ ಹೊಂದಿದ್ದೀನಿ, ಹೀಗಾಗಿ ನನಗೆ ಸೀನಿಯಾರಿಟಿಯನ್ನು ಪರಿಗಣನೆ ಮಾಡಿಲ್ಲ, ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಸರ್ಕಾರ ವಿಫಲ ಆಗಿದೆ, ಪಕ್ಷ ನನ್ನ ತಾಯಿ ಸಮಾನ, ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡಲಿ ಅಂತ ಮುನಿಯಪ್ಪನವರ ಮಾತೀಗ. ಅವ್ರು ಹೇಳ್ತಾ ಇದ್ದಾರೆ, ನನಗೆ ಕೃಷಿ ಅಥವಾ ಸಾಮಾಜಿಕ ಕಲ್ಯಾಣ ಇಲಾಖೆ ಕೊಡಬೇಕಾಗಿತ್ತು, ನನ್ನ ಹಿರಿತನ ಇದೆ, ನನ್ನ ಹಿರಿತನವನ್ನು ಪಾರ್ಟಿ ಬಳಕೆ ಮಾಡ್ಕೊಳ್ಬೇಕಾಗಿತ್ತು, ಹೀಗಾಗಿ ನನ್ನ ಹಿರಿತನವನ್ನು ಕೂಡ ಕಡೆಗಣನೆ ಮಾಡಿಬಿಟ್ಟಿದ್ದಾರೆ, ನನಗೆ ಆ ಖಾತೆಗಳನ್ನು ಕೊಡಬೇಕಾಗಿತ್ತು ಅಂತ ಹೇಳಿ ಮುನಿಯಪ್ಪನವರು ಇದೀಗ ಮುನಿಸ್ಕೊಂಡಿರೋದು. ಇದು ಒಂದು ಬೆಳವಣಿಗೆ ಮುನಿಯಪ್ಪನವರು ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ. ಅಂದರೆ ಸಚಿವ ಸ್ಥಾನ ಕೊಡುವಂತಹ ಸಮಯದಲ್ಲೂ ಕೂಡ ಮುನಿಯಪ್ಪನವ್ರಿಗೆ ಸಿಗುತ್ತೋ, ಅವರ ಮಗಳಿಗೆ ಸಿಗುತ್ತೋ, ಯಾರಿಗೆ ಸಿಗುತ್ತೋ ಅನ್ನುವಂತಹ ಗೊಂದಲಗಳು ಅಥವಾ ಚರ್ಚೆಗಳೆಲ್ಲ ಇತ್ತು. ಇವೆಲ್ಲದರ ನಡುವೆ ಮುನಿಯಪ್ಪನವರನ್ನು ಉಳಿಸ್ಕೊಂಡ್ರು, ಬಿಕಾಸ್ ಹಿರಿಯರು ಅನ್ನುವ ಕಾರಣಕ್ಕಾಗಿ. ಬಟ್ ಇದೀಗ ಅವ್ರು ಕೇಳ್ತಾ ಇದ್ದಾರೆ, ಕೃಷಿ ಖಾತೆ ಬೇಕಾಗಿತ್ತು, ನನಗೆ ಕೃಷಿ ಖಾತೆ ಬೇಕಾಗಿತ್ತು, ಆದರೆ ನನಗೆ ಅದನ್ನು ಕೊಟ್ಟರು. ಇದೀಗ ಆಹಾರ ಮತ್ತು ನಾಗರಿಕರು ಕೊಟ್ಟಿದ್ದಾರೆ, ನನಗದು ಇಲ್ಲ ಅಂತ. ನೀವು ಇಂಥ ಖಾತೆಗಳ ತಿಕ್ಕಾಟ. ಈಗ ಕೃಷ್ಣ ಬೈರೇಗೌಡರಿಗೆ ಹಿಂದೆ ಕಂದಾಯ ಇಲಾಖೆ ಇತ್ತು, ಇದೀಗ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ. ಅವರೇನು ಹೇಳಕ್ಕೆ ಕೊಟ್ಟಿದ್ರು ನಿನ್ನೆ, ಇಲ್ಲ ನಾನು ಕಂದಾಯ ಖಾತೆ ಕೊಟ್ಟರೆ ನನಗೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಅಂತ. ಒಟ್ಟಾರೆ ಸಚಿವ ಸಂಪುಟದಲ್ಲಿ ಇಂಥದ್ದೊಂದು ಭಿನ್ನಾಭಿಪ್ರಾಯಗಳು ಎಲ್ಲ ಖಾತೆಗಳಿಂದಲೂ ಕೂಡ ಕೆಲವೊಂದಿಷ್ಟು ಜನ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಹೈಕಮಾಂಡ್ ಏನು ಹೇಳ್ತಾ ಇದೆ, ಮಾತು ಕೇಳದಿದ್ರೆ ರಾಜೀನಾಮೆಗಳನ್ನು ಅಂಗೀಕರಿಸಿಬಿಡಿ, ರಾಜೀನಾಮೆ ಅಂಗೀಕರಿಸಿ ಅಂತ. ಮನವೊಲಿಕೆಗೆ ಬಗ್ಗದೇ ಇದ್ರೆ ರಾಜೀನಾಮೆಯನ್ನು ಅಂಗೀಕರಿಸಿಬಿಡಿ ಅಂತ ಮುನಿಯಪ್ಪನವರು ಹೋಗಿ ರಾಹುಲ್ ಗಾಂಧಿ ಅವರನ್ನೆಲ್ಲ ಭೇಟಿ ಮಾಡಿದ್ದನ್ನು ನೀವು ಚಿತ್ರದಲ್ಲಿ ನೋಡಿದ್ರಿ. ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ರಾಹುಲ್ ಗಾಂಧಿ ಅವರೆಲ್ಲ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಯಾರ ಸಂಪರ್ಕಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಸಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳಾದ ನಂತರ ಮನವೊಲಿಸೋಕೆ ಟ್ರೈ ಮಾಡಿ, ಮನವೊಲಿಕೆ ಆಗದೇ ಇದ್ದರೆ, ಆದರೆ ಮನವೊಲಿಕೆ ಅನ್ನುವಂಥ ರೀತಿ ಹೆಂಗಿದೆ, ಈಗಿರುವಂಥ ಜಲಸಂಪನ್ಮೂಲ ಖಾತೆಯನ್ನು ಕಂಟಿನ್ಯೂ ಮಾಡೋದು, ಅಥವಾ ಬೆಂಗಳೂರು ನಗರಾಭಿವೃದ್ಧಿಯ ಬೇಡಿಕೆ ರಾಮಲಿಂಗಾರೆಡ್ಡಿ ಅವರದ್ದೇನಿದೆ ಆ ಖಾತೆಯನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನ ಗೊತ್ತಿಲ್ಲ. ಬಟ್ ಮನವೊಲಿಕೆ ಮಾಡೋ ಪ್ರಯತ್ನವನ್ನು ಮಾಡಿ, ಬಟ್ ಅದನ್ನು ಒಪ್ಪಿದರೆ ಸರಿ, ಒಪ್ಪದೇ ಇದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಏನಿದ್ದಾರೆ, ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ ಎಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ. ಇವತ್ತು ಮಾಧ್ಯಮಗಳು ಅವರನ್ನು ಮಾತನಾಡಿಸೋ ಪ್ರಯತ್ನವನ್ನು ಮಾಡಿದಾಗಲೂ ಕೂಡ ಯಾವುದೇ ರಿಯಾಕ್ಟ್ ಬಂದಿಲ್ಲ ರಾಹುಲ್ ಗಾಂಧಿ ಅವರಿಂದ ಈ ವಿಚಾರದಲ್ಲಿ. ಹೀಗಾಗಿ ಹೈಕಮಾಂಡ್ ಏನು ತೆಗೆದುಕೊಳ್ಳುತ್ತೆ ನೋಡೋಣ. ಇದು ಮಾತು ಕೇಳದೇ ಇದ್ದರೆ ರಾಜೀನಾಮೆ ಅಂಗೀಕರಿಸಿ ಅಂತ ಇದೀಗ ಹೈಕಮಾಂಡ್ ಹೇಳಿರೋದು. ಹೀಗಾಗಿ ಕಾಂಗ್ರೆಸ್ ಪಾಳಯದಲ್ಲಿ ಅಸಮಾಧಾನ ಅನ್ನೋದು, ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಅಸಮಾಧಾನ ಅನ್ನೋದು ಸ್ಫೋಟ ಆಗ್ತಾ ಇದೆ. ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.